Oh, thank you, Father. ಯೋಸೇಫನ ಜೀವಿತವನ್ನು ನಾವು ನೋಡುವಾಗ ಪ್ರಿಯರೇ, ಓ ಆತನ ಅಣ್ಣಂದಿರು, ಓ ಆತನ ಸಹೋದರರು, ಓ ಆತನನ್ನು ತಳ್ಳಿಬಿಟ್ಟರು ಪ್ರಿಯರೇ, ಓ ಆತನನ್ನು ಮಾರಿಬಿಟ್ಟರು, ಓ ಆತನನ್ನು ದೂಷಿಸಿದರು ಪ್ರಿಯರೇ. ಆದರೆ ದೇವರ ಚಿತ್ತ ಆತನ ಜೀವಿತದಲ್ಲಿ ಅದು ನೆರವೇರುವಂತ ಸಮಯ ಬರುವಾಗ ಉನ್ನತವಾಗಿ ಆತನನ್ನು ದೇವರು ನಡೆಸಿದನು ಪ್ರಿಯರೇ. ಹಲ್ಲೆಲೂಯಾ. ಜನಾಂಗಗಳ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ, ಒಂದು ದೇಶದ ಮಧ್ಯದಲ್ಲಿ ಆತನನ್ನು ಉನ್ನತ ಸ್ಥಾನಕ್ಕೆ ದೇವರು ಎಬ್ಬಿಸಿದನು ಪ್ರಿಯರೇ. ನನ್ನ ಮತ್ತು ನಿಮ್ಮ ಜೀವಿತ ಅದೇ ರೀತಿಯಾಗಿರುವುದಾದರೆ ಪ್ರಿಯರೇ, ಕರ್ತನಲ್ಲಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಆತನ ಮೇಲೆ ನಮ್ಮ ವಿಶ್ವಾಸವನ್ನು ಇಡೋಣ ಪ್ರಿಯರೇ, ಆತನ ಮೇಲೆ ನಮ್ಮ ನಂಬಿಕೆಯನ್ನು ಇಡೋಣ. ಆತನು ಎಲ್ಲ ಕಾರ್ಯವನ್ನು ಸಾಧ್ಯಪಡಿಸುವಂತ ದೇವರಾಗಿದ್ದಾನೆ ಪ್ರಿಯರೇ. ನಾವು ನಂಬುವುದಾದರೆ, ನಾವು ನಂಬಿ ವಿಶ್ವಾಸವನ್ನು ಇಡುವುದಾದರೆ ಪ್ರಿಯರೇ, ಎಲ್ಲ ಕಾರ್ಯಗಳನ್ನು ಸಾಧ್ಯಪಡಿಸುವಂತ ದೇವರು ನಮ್ಮ ಯೇಸು ಆಗಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸಾಧ್ಯವೋ, ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಎಲ್ಲರೂ ಸೇರಿ ಹೇಳೋಣ, ಸಾಧ್ಯವೋ, ಸಾಧ್ಯವೋ, ಎಲ್ಲ ಸಾಧ್ಯವೋ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದಾನ್ ನಿನ್ನ ಕಂಡು, ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಓಹೋ ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವೋ, ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಕಡಲ ಮೇಲೆ ನಡೆದೆ ಎಲ್ಲ, ಬಿರುಗಾಳಿ ಅಡಗಿಸಿದೆ. ಕಡಲ ಮೇಲೆ ನಡೆದೆ ಎಲ್ಲ, ಬಿರುಗಾಳಿ ಅಡಗಿಸಿದೆ. ಸೈತಾನ ಜಯಿಸಿರುವೆ, ಸರ್ವಶಕ್ತ ನೀನೇ. ಸೈತಾನ ಜಯಿಸಿರುವೆ, ಸರ್ವಶಕ್ತ ನೀನೇ. ಸಾಧ್ಯವೋ, ಸಾಧ್ಯವೋ, ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಎಲ್ಲರೂ ಸೇರಿ ಹೇಳೋಣ, ಸಾಧ್ಯವೋ, ಸಾಧ್ಯವೋ, ಎಲ್ಲ ಸಾಧ್ಯವೋ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸತ್ತು ಎದ್ದೆ ಎಲ್ಲ, ಮರಣವ ಗೆದ್ದೆ ಎಲ್ಲ. ಸತ್ತು ಎದ್ದೆ ಎಲ್ಲ, ಮರಣವ ಗೆದ್ದೆ ಎಲ್ಲ. ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಸಾಧ್ಯವೂ, ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ, ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನ ಮೈ ಎತ್ತಿದರೆ, ನಿನ್ನ ಮೈ
ಎತ್ತಿದರೆ ಸೈತಾನ ಓಡುವನು. ನಂಬಿಕೆಯಿಂದ ಹೇಳೋಣ ಪ್ರಿಯರೇ, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಓ ನಿಮ್ಮಿಂದ ಸಾಧ್ಯ ಎಲ್ಲ ಸಾಧ್ಯವಾಗಿದೆ ಕರ್ತನೇ. ಓ ಇಲ್ಲ ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ. ಎಸ್ ಲಾರ್ಡ್, ವಿ ಥ್ಯಾಂಕ್ ಯು ಮಾಸ್ಟರ್. ಯೇಸುವೇ ನಿಮಗೆ ಸ್ತೋತ್ರ ಕರ್ತನೆ. ಓ ನಿಮ್ಮಿಂದ ಅಸಾಧ್ಯ ಕಾರ್ಯಗಳು ಒಂದು ಇಲ್ಲ ರಾಜನೇ. ಓ ನಿಮ್ಮಿಂದ ಅಸಾಧ್ಯವಾದಂಥದ್ದು ಒಂದು ಇಲ್ಲ ಕರ್ತನೆ. ಹಲ್ಲೆಲೂಯಾ. ಓ ರಬ ಶಿಖರಂದರಲ ರಬ ಶಂದರಿ ಎಂದರಲ ರಬ. ಓ ರಿಖರಲ ರಬ ರಿ ಎಂದರಲ ರಬ. ಓ ಸಾಧ್ಯವೂ ಎಲ್ಲ ಸಾಧ್ಯವೂ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ, ನಿಮ್ಮಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ, ನಿಮ್ಮಿಂದ ಸಾಧ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ. ಓ ರಬ ಶಿಖರಂದರಲ ರಬ ಶಂದರಿ ಎಂದರಲ ರಬ. ಓ ರಿಖರಲ ರಬ ರಿ ಎಂದರಲ ರಬ. ಹಲ್ಲೆಲೂಯಾ. ಓ ಯೇಸುವೇ ನಿಮಗೆ ವಂದಿಸ್ತೇವೆ ಕರ್ತನೆ. ಓ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಕರ್ತನೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿಮಗೆ ವಂದನೆ 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 ಯೇಸುವೇ. ಓ ನಮ್ಮ ಸ್ವರಗಳನ್ನು ಎತ್ತಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ ಪ್ರಿಯರೇ. ಹಲ್ಲೆಲೂಯಾ. ಓ ರಬ ರಿಖರಂದರಲ ರಬ ಶಿಖರಂದರಲ ರಬ. ಓ ನಿಮಗೆ ವಂದಿಸ್ತೇವೆ ರಾಜನೇ. ಯೇಸುವೇ ನಿಮಗೆ ಸ್ತೋತ್ರ. ಓ ಸಾಧ್ಯ ಪಡಿಸುವಂತ ದೇವರೇ ನಿಮಗೆ ಸ್ತೋತ್ರ. ಓ ಬಿಡುಗಡೆಯನ್ನು ಕೊಡುವಾತನೇ ನಿಮಗೆ ಸ್ತೋತ್ರ ಯೇಸುವೇ. ಓ ಬಂಧನದಿಂದ ಬಿಡಿಸುವಾತನೇ ನಿಮಗೆ ಸ್ತೋತ್ರ. ಓ ಕಣ್ಣೀರುಗಳಿಂದ ಚಿಂತೆಗಳಿಂದ ಬಿಡಿಸುವಾತನೇ ನಿಮಗೆ ಸ್ತೋತ್ರ ಯೇಸುವೇ. ಓ ನಿಮಗೆ ಮಹಿಮೆ ಸಲ್ಲಿಸ್ತೇವೆ ಕರ್ತನೆ. ಹಲ್ಲೆಲೂಯಾ. ಓ ಯೇಸುವೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಸ್ವಾಮಿ. ಓ ಥ್ಯಾಂಕ್ ಯು ಲಾರ್ಡ್. ಓ ನಿಮಗೆ ವಂದನೆ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ವಾಮಿ. ಓ ರಾಜನೇ ನಿಮಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಫಾದರ್. ನಮ್ಮ ದೇವರು ಅಭಿವೃದ್ಧಿ ಪಡಿಸುವಂತ ದೇವರು ಪ್ರಿಯರೇ. ಓ ನಮ್ಮ ದೇವರು ಸಾಧಾರಣ ದೇವರಲ್ಲ ಪ್ರಿಯರೇ. ಓ ಯಾವ ವಿಷಯಗಳಿಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ, ಓ ಆ ಪ್ರಾರ್ಥನೆಗೆ ಉತ್ತರಿಸುವಂತ ದೇವರು ನಮ್ಮ ಯೇಸು ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಓ ರಿಖರಲ ರಬ ಶಿಖರಂದರಲ ರಬ. ಓ ವಿ ಥ್ಯಾಂಕ್ ಯು ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್. ಓ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ಆತನು ಆತನಾಗಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಯೇಸುವೇ.
ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ ನನ್ನ ದೇವನೇ ನನ್ನೇಸುವೆ. ಸಮರ್ಪಣೆಯಿಂದ ಹಾಡಿಕೊಳ್ಳೋಣ ಪ್ರಿಯರೇ. ಓ ನಿಮ್ಮನ್ನೇ ನಾನು ಪ್ರೀತಿಸುತ್ತೇನೆ ನನ್ನ ದೇವನೇ ನನ್ನೇಸುವೆ. ಯಸ್ ಲಾರ್ಡ್, ಹಲ್ಲೆಲೂಯಾ. ಓ ನಿಮ್ಮನ್ನೇ ನಾವು ಪ್ರೀತಿಸುತ್ತೇವೆ ಕರ್ತನೇ. ಮುಂಜಾನೆಯೇ ಹುಡುಕುವೆನು ಸಮ್ಮುಖವ ಬಯಸುವೆನು. ಮುಂಜಾನೆಯೇ ಹುಡುಕುವೆನು ಸಮ್ಮುಖವ ಬಯಸುವೆನು ಬಯಸುವೆನು. ನನ್ನ ದೇವರೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಪ್ರಾಣಾತ್ಮ ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ. ಪ್ರಾಣಾತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ತವಕಿಸಿದೆ. ನನ್ನ ದೇವರೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ನನ್ನ ದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ. ಜೀವವುಳ್ಳ ದಿನವೆಲ್ಲ ಸ್ತುತಿಸುವೆ ಕೊಂಡಾಡುವೆ ಕೊಂಡಾಡುವೆ. ನನ್ನ ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಮ್ಮ ದೇವನೇ ನನ್ನೇಸುವೆ ನಿನ್ನನ್ನೇ ಪ್ರೀತಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲಿ ಹರ್ಷಿಸುವೆ. ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲಿ ಹರ್ಷಿಸುವೆ ಹರ್ಷಿಸುವೆ. ನನ್ನ ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಮ್ಮ ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಲೋಕವೆಲ್ಲ ನೀಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು. ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು ಶಾಶ್ವತವು. ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಮ್ಮ ದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಮುಂಜಾನೆಯೇ ಹುಡುಕುವೆನು ನಿಮ್ಮುಖವ ಬಯಸುವೆನು.
ಮುಂಜಾನೆಯೇ ಹುಡುಕುವೆನು ಸಮ್ಮುಖವ ಬಯಸುವೆನು ನಮ್ ದೇವನೇ ನನ್ನೇಸುವೆ ಪ್ರೀತಿಸುವೆ ನಮ್ ದೇವನೇ ನನ್ನೇಸುವೆ ಪ್ರೀತಿಸುವೆ. ಒಂದೇ ಸ್ವರದಿಂದ ಇನ್ನೊಂದು ಸಾರಿ ಹೇಳೋಣ ಪ್ರಿಯರೇ, ಎಲ್ಲರೂ ಒಂದೇ ಸ್ವರದಿಂದ ನಂದೇವನೇ ನನ್ನೇಸುವೆ ನೀಮನ್ನೇ ಪ್ರೀತಿಸುವೆ ನಂದೇವನೇ ನನ್ನೇಸುವೆ ನೀಮನ್ನೇ ಪ್ರೀತಿಸುವೆ. Yes Lord, we thank you Lord. ಓ ನಿಮ್ಮನ್ನು ವಂದಿಸ್ತೇವೆ ಕರ್ತನೆ, ಓ ನಿಮ್ಮನ್ನು ಮಾತ್ರ ನಾವು ಪ್ರೀತಿಸ್ತೇವೆ ಕರ್ತನೆ, ಓ ನಿಮ್ಮನ್ನು ಮಾತ್ರ ನಾವು ಮೊರೆ ಹೋಗುವವರಾಗಿದ್ದೇವೆ ರಾಜ. ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ, ಓ ನಿಮಗೆ ವಂದಿಸ್ತೇವೆ ಸ್ವಾಮಿ, ಓ ನಿಮ್ಮ ಪ್ರೀತಿಯಲ್ಲಿ ನಾವು ಲೀನರಾಗಿದ್ದೇವೆ ರಾಜನೇ. ಓ ಪ್ರತಿ ಕ್ಷಣ ಪ್ರತಿ ಗಳಿಗೆ ರಾಜ ನಿಮ್ಮ ಪ್ರೀತಿಯನ್ನು ನಾವು ಆಶಿಸಿ ಬರುವಂಥವರಾಗಿದ್ದೇವೆ ರಾಜನೇ. ನಾವು ಬಯಸುವಂಥದ್ದು ನಿಮ್ಮ ಪ್ರೀತಿಯಾಗಿದೆ ರಾಜನೇ. ನಮ್ಮ ಜೀವಿತದಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಕರುಣೆ ನಮಗೆ ಬೇಕು ಕರ್ತನೆ. ಓ ನಿಮಗೆ ವಂದನೆ ಸಲ್ಲಿಸ್ತೇವೆ ರಾಜ. ಕರ್ತನೆ ಇಷ್ಟುವರೆಗೆ ಸ್ವಾಮಿ ನಮ್ಮ ಆರಾಧನೆಯಲ್ಲಿ ಕರ್ತನೆ, ಓ ಸ್ವಾಮಿ ನೀವು ಮಹಿಮಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮುಂದಿನ ಎಲ್ಲ ಭಾಗಗಳನ್ನು ಸ್ವಾಮಿ ನಿಮ್ಮ ಅದ್ಭುತ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸೋದಕ್ಕೋಸ್ಕರ ಸಿದ್ಧವಾಗುವಂತೆ ದಯವಿಟ್ಟು ಕುಳಿತುಕೊಳ್ಳಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ ವಚನ 23ರಿಂದ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ತಿಳಿಸಿದಂಥ ಸತ್ಯ ಮಾತು, ಅದನ್ನು ನಾವು ತಿರುಗೊಂದು ಸಾರಿ ಜ್ಞಾಪಕ ಮಾಡಿಕೊಳ್ಳೋಣ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ ವಚನ 23ರಿಂದ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ವಾಕ್ಯ ನಮಗೆ ತಿಳಿಸುವ ಮೇರೆಗೆ ಯೇಸು ಸ್ವಾಮಿಯ ದೇಹ ಮತ್ತು ರಕ್ತ ನಮ್ಮನ್ನು ಪಾಪದಿಂದ ಬಿಡಿಸೋದಕ್ಕೋಸ್ಕರ ಆ ಒಂದು ಕ್ರೂರವಾದ ಶಿಲುಬೆಯ ಮೇಲೆ ಕ್ರಯ ಕೊಟ್ಟಂಥದ್ದನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಈ ಸಮಯ ನಾವು ಸಂಪ್ರದಾಯದಂತೆ ಅಲ್ಲ, ರೂಢಿಯಾಗಿ ಅಲ್ಲ, ಶಿಲುಬೆಯ ಮೇಲೆ ನಾವು ಯಾವುದೇ ಸಂಪ್ರದಾಯ ನೋಡ್ತಾ ಇಲ್ಲ, ಯಾವುದೇ ರೂಢಿಯಾಗಿ ಮಾಡಿರುವ ಕಾರ್ಯ ನೋಡ್ತಾ ಇಲ್ಲ. ಕ್ರೂರವಾದ ಆ ಕೊರಡೆಗಳ ಹೊಡೆತ, ಮೊಳೆಗಳಿಂದ ಜಡಿಯಲ್ಪಟ್ಟದ್ದು, ಮುಳ್ಳಿನ ಕಿರೀಟವನ್ನು ಹಾಕಿದ್ದು ಸಂಪ್ರದಾಯದಂತೆ ಅಲ್ಲ. ನಿನ್ನ ನನ್ನ ಪಾಪಗಳನ್ನು ಹೊತ್ತುಕೊಂಡಾಗ ಆತನು ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಅಷ್ಟು ಅಪಾರವಾಗಿ ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಸೊ ಆ ಪ್ರೀತಿಗೆ ಬದಲಾಗಿ ನಾವು ಆ ಪರಿಶುದ್ಧ ವಿಧೇಯತೆಯ ಜೀವಿತಕ್ಕಾಗಿ ಪ್ರತಿ ಸಾರಿ ನಾವು ಒಪ್ಪಿಸಿಕೊಡುವ ಸಮಯ ಪರೀಕ್ಷಿಸಿಕೊಂಡು ಒಂದು ವೇಳೆ ನಮ್ಮನ್ನು ಶುದ್ಧಿ ಮಾಡಿಕೊಂಡು ನಾವು ಆತನಿಗೆ ಆರಾಧನೆಯ ರೂಪದಲ್ಲಿ ಆತನ ದೇಹ ಮತ್ತು ರಕ್ತ ನಮಗೋಸ್ಕರ ಎಂಬುದನ್ನು ನೆನಪಿಸಿಕೊಳ್ಳುವಂಥ ಸಮಯ ಇದು. ನಮ್ಮ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ತಗ್ಗಿಸಿ ಸಮಯ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸರ್ವಶಕ್ತನ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಇಂದು ಬೆಳಗಿನ ಜಾವ ನಾವು ಬಂದು ಸ್ವಾಮಿ
ಪಾಪ ಪರಿಹಾರಕ್ಕೋಸ್ಕರ ಶಿಲುಬೆ ಮೇಲೆ ನಮಗೋಸ್ಕರ ನೀನು ಕೊಟ್ಟಂಥ ಕ್ರಯವನ್ನು ನಾವು ನೆನಪು ಮಾಡಿಕೊಳ್ಳುವುದಕ್ಕಾಗಿ ನಿನ್ನ ಆಜ್ಞೆಯ ಮೇರೆಗೆ, ಆದೇಶದ ಮೇರೆಗೆ ನಾವು ಈ ಸಮಯದಲ್ಲಿ ಒಟ್ಟಾಗಿ ಸೇರಿ ಬಂದಿದ್ದೇವೆ. ಹೌದು ಸ್ವಾಮಿ, ಪಾಪದ ವಿಮೋಚನೆಗೋಸ್ಕರ ಸಂಪ್ರದಾಯ ಆಚರಣೆಯಾಗಿ ಅಲ್ಲ, ನೀನು ನಿನ್ನ ಸ್ವಂತ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟದ್ದು. ಅದನ್ನು ನೆನಪಿಸಿಕೊಂಡು ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಾವು ಪಶ್ಚಾತ್ತಾಪ ಕೂಡ ಪಡ್ತೇವೆ ಸ್ವಾಮಿ. ನಿನ್ನ ಮನಸ್ಸಿಗೆ ನೋವುಂಟು ಮಾಡುವ ಜೀವಿತ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆಗಳಿಂದ, ನಮ್ಮ ಯೋಚನೆಗಳಿಂದ, ಮಾತುಗಳಿಂದ, ನಮ್ಮ ಕಣ್ಣುಗಳಿಂದ ಸ್ವಾಮಿ, ಹೃದಯದ ಧ್ಯಾನದಿಂದ ನಾವು ಯಾವುದೇ ಸಂಗತಿಗಳಲ್ಲಿ ನಿನ್ನ ಮನಸ್ಸನ್ನು ನೋಯಿಸುವಂಥ ಪಾಪಾಧೀನತೆಯ ಜೀವಿತದ ಕಾರ್ಯಗಳನ್ನು ಮಾಡಿರುವುದಾಗಿದ್ದಲ್ಲಿ ನಮ್ಮನ್ನು ಕ್ಷಮಿಸು, ಶುದ್ಧಗೊಳಿಸು. ಪಾಪದ ಹಿಡಿತದಿಂದ ಬಿಡಿಸಿ ನಮ್ಮನ್ನು ಶುದ್ಧಗೊಳಿಸಂತು ಇದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಸಮಯದಲ್ಲಿ ವಿಶೇಷವಾಗಿ ಕರ್ತನೆ, ಈ ರೊಟ್ಟಿ ಮತ್ತು ದ್ರಾಕ್ಷಾ ರಸವನ್ನು ನನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಇದು ನಮಗೋಸ್ಕರ ಕೊಡಲ್ಪಟ್ಟಂಥ ನಿನ್ನ ದೇಹವನ್ನು ನೆನಪಿಸಿಕೊಡ್ತದೆ. ಈ ರೊಟ್ಟಿ ಮತ್ತು ಈ ದ್ರಾಕ್ಷಾರಸ ನಮಗೋಸ್ಕರ ಸುರಿಸಲ್ಪಟ್ಟ ನಿನ್ನ ಅಮೂಲ್ಯವಾದ ರಕ್ತವನ್ನು ನಮ್ಮ ನೆನಪು ಮಾಡಿಕೊಡ್ತದೆ ಸ್ವಾಮಿ. ಇದನ್ನು ನಾವು ನೆನಪಿಸಿಕೊಂಡು ನಿನಗೆ ಯೋಗ್ಯವಾದ ಜೀವಿತ ನಾವು ಜೀವಿಸೋದಕ್ಕೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಯೇಸು ಸ್ವಾಮಿಯನ್ನು ನಂಬಿ ಸಿದ್ಧವಾದ ಜೀವಿತ ನೀವು ಜೀವಿಸ್ತಾ ಇರುವಂಥವ್ರು ಈ ಸಮಯದಲ್ಲಿ ನಿಂತುಕೊಳ್ಬೇಕಂತ ಕೇಳ್ತೇನೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ ಜೀವದಲ್ಲೇ ನನ್ನ ಹುದುಗಿಸಿದೆ. ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ ಜೀವದಲ್ಲೇ ನನ್ನ ಹುದುಗಿಸಿದೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ. ಕರಗಳನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಯೇಸು ಸ್ವಾಮಿಯ ದೇಹ ನಮಗೋಸ್ಕರ ಕೊಡಲ್ಪಡ್ತು. ಅದನ್ನು ನೆನಪಿಸಿಕೊಳ್ಳುವಂತೆ ನಾವೆಲ್ಲ ಜೊತೆಯಾಗಿ ರೊಟ್ಟಿಯನ್ನು ಸೇವಿಸೋಣ. ಯೇಸು ಸ್ವಾಮಿಯ ರಕ್ತ
ನಮಗೋಸ್ಕರ ಸುರಿಸಲ್ಪಡ್ತು. ಅದನ್ನು ನೆನಪಿಸಿಕೊಳ್ಳುವ ಹಾಗೆ ಈ ದ್ರಾಕ್ಷಾರಸವನ್ನು ನಾವು ಒಟ್ಟಾಗಿ ಸೇರಿಸೋಣ. ಸರ್ವಶಕ್ತನಾದ ದೇವರೇ, ಯೇಸುವೇ, ನಿನ್ನ ಆದೇಶದ ಮೇರೆಗೆ ನಾವು ಈ ಸಮಯ ನಿನ್ನನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ಈ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನಾವು ಸೇವಿಸಿ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿತನಾದ ನಿನ್ನ ಆ ಶ್ರೇಷ್ಠ ತ್ಯಾಗವನ್ನು ನಾವು ನೆನಪು ಮಾಡಿಕೊಂಡಿದ್ದೇವೆ. ಇದೊಂದು ಪುನರ್ ಪ್ರತಿಷ್ಠೆಯ ಸಮಯ. ಪಾಪದ ವಿರುದ್ಧ ವಿಧೇಯತೆಯ ಜೀವಿತವನ್ನು ಜೀವಿಸುವುದಕ್ಕಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನಮ್ಮ ವಿಜ್ಞಾಪನೆ ಇದು ವಿಧೇಯತೆಯ ಜೀವಿತಕ್ಕೋಸ್ಕರ ಬೇಕಾಗಿರುವಂಥ ಬಲ, ಶಕ್ತಿ, ಸಾಮರ್ಥ್ಯವನ್ನು ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಅನುಗ್ರಹಿಸು. ಇಲ್ಲಿ ಭಾಗವಹಿಸಿದವರು, ಭಾಗವಹಿಸೋದಕ್ಕೆ ಆಗದವರು ಇದ್ದಾರೆ ಸ್ವಾಮಿ. ಭಾಗವಹಿಸದೇ ಇರುವುದಕ್ಕಿರುವಂಥ ಅಡ್ಡಿ ಏನಿದೆಯೋ ಅದನ್ನು ನೀನು ನೀಗಿಸುವಂತೆ ನಾವು ಪ್ರಾರ್ಥಿಸ್ತೇವೆ. ಅದರ ಜೊತೆಗೆ ಸ್ವಾಮಿ, ನಮ್ಮ ಪ್ರಾರ್ಥನೆ ಇದು, ಇಲ್ಲಿ ಮಿಕ್ಕಿ ಉಳಿದಿರುವಂಥದ್ದು ನಾವಿನ್ನೂ ಮಾಡಬೇಕಾದ ಸೇವೆಯ ಒಂದು ಜವಾಬ್ದಾರಿಯನ್ನು ನೆನಪಿಸಿಕೊಡ್ತದೆ ಸ್ವಾಮಿ. ಯಾಕಂದರೆ ನಿನ್ನ ರಕ್ತ ಮತ್ತು ನಿನ್ನ ದೇಹಕ್ಕೆ ಇನ್ನೂ ಸಾಮರ್ಥ್ಯವಿದೆ. ಅದು ಕಡಿಮೆ ಆಗಿಲ್ಲ, ಕಡಿಮೆ ಆಗುವುದೂ ಇಲ್ಲ. ಅದನ್ನು ಅರಿತವರಾಗಿ ನಾವು ಇನ್ನೂ ಈ ಸತ್ಯವನ್ನು ಲೋಕಕ್ಕೆ ತಿಳಿಸಬೇಕಾಗಿದೆ. ತಿಳಿಸುವುದಕ್ಕಾಗುವಂತೆ ನೀ ಸಹಾಯ ಮಾಡು. ಹೌದು ಸ್ವಾಮಿ, ಈ ಸಮಯದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸುವಂಥದ್ದು, ಕರ್ತನೇ, ನಿನ್ನ ವಾಕ್ಯ ತಿಳಿಸು ಮೇರೆಗೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯ. ಓ, ನಮ್ಮ ಪಾಪಗಳಿಂದ ಬಿಡಿಸೋದಕ್ಕೋಸ್ಕರ ಮಾತ್ರ ನೀನು ನಿನ್ನ ಪ್ರಾಣವನ್ನು ಕೊಟ್ಟದ್ದಷ್ಟೇ ಅಲ್ಲ, ನಮ್ಮನ್ನು ರೋಗಗಳಿಂದ, ಬೇನೆಗಳಿಂದ ಬಿಡಿಸೋದಕ್ಕಾಗಿ ಕೂಡ ಶಿಲುಬೆಯ ಮೇಲೆ ನೀನು ಪ್ರಾಣ ಕೊಟ್ಟು. ಈ ಸಮಯ ಇಲ್ಲಿ ಬಂದಿರುವಂಥ ಯಾರೇ ಆಗಲಿ, ಯಾವುದೇ ರೀತಿಯಾದಂಥ ರೋಗಕ್ಕೆ, ಯಾವುದೇ ರೀತಿಯಾದ ಒಂದು ಮಾಟ ಮಂತ್ರದ ಬಂಧನಕ್ಕೆ, ಶಾಪಕ್ಕೆ, ಯಾವುದೇ ರೀತಿಯಾದ ಸೈತಾನನ ಕುತಂತ್ರಕ್ಕೆ ಒಳಗಾಗಿದ್ದಲ್ಲಿ ಆ ಕಾರ್ಯವನ್ನು ಯೇಸುವಿನ ಹೆಸರಿನಲ್ಲಿ ನಾವು ಕಿತ್ತಿ ಹಾಕ್ತೇವೆ ಸ್ವಾಮಿ. ಅದನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಮುರಿತೇವೆ ಸ್ವಾಮಿ. ನಿನ್ನ ರಕ್ತದ ಬಲ ಸ್ವಾಮಿ ಈ ಸಮಯದಲ್ಲಿ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಕಾಣುವಂತೆ ಜಯದ ಜೀವಿತಕ್ಕಾಗಿ ಸ್ವಾಮಿ ನಾವು ನಿನ್ನಲ್ಲಿ ಒಪ್ಪಿಸಿಕೊಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಓ ಕರ್ತನೆ, ನೀನು ನಮಗೋಸ್ಕರ ಮಾಡಿದ ಶ್ರೇಷ್ಠವಾದ ತ್ಯಾಗ ಬಲಿದಾನಕ್ಕಾಗಿ ನಾವು ನಿನಗೆ ಹೃದಯಪೂರ್ವಕವಾಗಿ ವಂದಿಸ್ತೇವೆ. ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗೆ ನೀನು ಈಗಾಗಲೇ ನಿನ್ನ ಕಾರ್ಯವನ್ನು ಮಾಡುತ್ತಾ ಇರೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ, ಓ ಹಲ್ಲೆಲೂಯ, ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದಯವಿಟ್ಟು ಕೂತ್ಕೊಳ್ಳಿ. ಈ ಸಮಯದಲ್ಲಿ ನಾವು ಇನ್ನೊಂದು ಮಹತ್ವದ ಕಾರ್ಯಕ್ಕೆ ಬಂದಿದ್ದೇವೆ. ಮಗುವಿನ ಪ್ರತಿಷ್ಠೆಯ ಕಾರ್ಯ. ಸೊ ಕುಟುಂಬ ನಿತಿನ್ ಮತ್ತು ಪೂಜಾ ವೇದಿಕೆಗೆ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಸಂತಾನ ಭಾಗ್ಯ ಅದು ದೇವರು ತಾನೇ ಕೊಟ್ಟಿರುವಂಥದ್ದು. ದೇವರ ವಾಕ್ಯ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್, ಕಮ್ ಆನ್ ದ ಸ್ಟೇಜ್. ದೇವರ ವಾಕ್ಯ ನಮಗೆ ತಿಳಿಸುವಂತಹ ಸತ್ಯ ಇದು. ಬೈಬಲ್ನಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ಹನ್ನಳು ತನ್ನ ಮಗನಾದ ಸಮುವೇಲನನ್ನು ದೇವಾಲಯಕ್ಕೆ ಕರೆತಂದು ಕರ್ತನಿಗೆ ಒಪ್ಪಿಸಿಕೊಟ್ಟದ್ದನ್ನು ನೋಡ್ತೇವೆ, ರೈಟ್. ಯೇಸು ಸ್ವಾಮಿಯನ್ನು ಕೂಡ ಯೋಸೆಫ, ಮರಿಯ ಯೆರೂಸಲೇಮನ್ನ ದೇವಾಲಯದಲ್ಲಿ ತಂದು ಅಲ್ಲಿ ಪ್ರತಿಷ್ಠೆ ಪಡಿಸಿರುವಂಥದ್ದನ್ನು ಕೂಡ ನಾವು ವಾಕ್ಯದಲ್ಲಿ ನೋಡ್ತೇವೆ. ನೀವು ಸಹ ತಂದೆ ತಾಯಿಗಳಾಗಿ ದಿವಸ ಮಗನನ್ನು ಪ್ರತಿಷ್ಠೆ ಪಡಿಸೋದಕ್ಕೋಸ್ಕರ ಕರೆತಂದಿದ್ರು. ಪ್ರತಿಷ್ಠೆ ಅನ್ನುವಂಥದ್ದು ಭಾಳ ಮಹತ್ವದ ಶಬ್ದ. ಡೆಡಿಕೇಟ್ ಅನ್ನುವಂಥ ವರ್ಡ್ ದಯವಿಟ್ಟು ನೆನಪಿಟ್ಕೊಳ್ರಿ. ಯು ಆರ್ ಸರೆಂಡರಿಂಗ್ ಹಿಮ್ ಟು ಗಾಡ್. ಓಕೆ, ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದೀರಿ. ಸೊ ಈ ಒಪ್ಪಿಸಿಕೊಡುವಂಥ ಕಾರ್ಯಕ್ಕೆ ಪೂರಕವಾಗುವ ಹಾಗೆ ಇನ್ ಸಪೋರ್ಟ್ ಆಫ್ ದ್ಯಾಟ್ ಜವಾಬ್ದಾರಿಗಳನ್ನು ನೀವು ತೆಗೆದುಕೊಳ್ಬೇಕಾದದ್ದು. ಅದರಲ್ಲಿ
ಮುಖ್ಯವಾಗಿ ಮೊದಲನೆಯ ಜವಾಬ್ದಾರಿ ನೀವು ಸಮ್ಮತಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ, ಇಲ್ಲಾಂದರೆ ನಾವು ವಿಚಾರ ಮಾಡಬೇಕಾಗ್ತದೆ. ಓಕೆ, ಸೊ ಮೊದಲನೆಯದಾಗಿ ಬಹಳ ಮುಖ್ಯವಾದದ್ದು, ಮಗನು ಬೆಳೆದು ಬರ್ತಾ ಇರುವಂತೆ ದೇವರ ಕುರಿತು ಅವನಿಗೆ ತಿಳಿಸಬೇಕಾದವರು ಯಾರು? ಹಾಂ, ಓಕೆ, ನೆನ್ಪಿಟ್ಕೊಳ್ರಿ. ಹಾಗೆ ಆ ಜವಾಬ್ದಾರಿ ತೆಗೆದುಕೊಳ್ತೀರಲ್ಲ. ದೇವರ ಕುರಿತು ತಿಳಿಸ್ಬೇಕಂದ್ರೆ ಈ ದಿವಸಗಳಲ್ಲಿ ಸಂಡೇ ಸ್ಕೂಲ್ ಅಲ್ಲ ಅಥವಾ ಮೊಬೈಲ್ ಫೋನ್ ಅಲ್ಲ, ದೇವರ ಕುರಿತು ತಿಳಿಸ್ಬೇಕಾದವರು ನೀವು. ಆ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದೀರಿ. ಎರಡನೇದು, ಮಗನ ತಿಳುವಳಿಕೆಗೆ ಬರುವಂಥ ಸಮಯ ಬರ್ತದೆ. ಒಳ್ಳೆಯದು ಕೆಟ್ಟದ್ದು ಅರಿವಿಗೆ ಬರುವಂಥ ಸಮಯದಲ್ಲಿ ಅವನಿಗೆ ತಾನು ಪಾಪಿಯಾಗಿದ್ದಾನೆ, ಅವನನ್ನು ರಕ್ಷಿಸುವುದಕ್ಕೋಸ್ಕರ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತ ತನ್ನ ಪ್ರಾಣವನ್ನು ಕೊಟ್ಟು ಅವನ ರಕ್ಷಣೆಯನ್ನು ಸಂಪಾದಿಸಿದ್ದಾನೆ ಎಂಬುವಂಥ ಈ ಶುಭ ಸಂದೇಶ, ಸುವಾರ್ತೆಯನ್ನು ಸಾರಬೇಕಾದವರು ಕೂಡ ತಂದೆ ತಾಯಿಗಳು. ಈ ಜವಾಬ್ದಾರಿ ತೆಗೆದುಕೊಳ್ತೀರಿ? ಓಕೆ, ಸೊ ಸುವಾರ್ತೆಯ ಅವಶ್ಯಕತೆ ಎಷ್ಟು ಮಹತ್ವವೋ ಸುವಾರ್ತೆಗೆ ಅನುಗುಣವಾಗಿ ಜೀವಿಸುವಂಥದ್ದು, ಅ ಲೈಫ್ ಸ್ಟೈಲ್ ವಿಚ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಗಾಸ್ಪಲ್ ಈಸ್ ವೆರಿ ಎಸೆನ್ಷಿಯಲ್. ಒಂದು ವೇಳೆ ನಾವು ಸುವಾರ್ತೆಗೆ ಏನಂತಾರೆ ಪೂರಕವಾದ, ಸುವಾರ್ತೆಗೆ ಅನುಗುಣವಾದ ಮಾದರಿಯಾದ ಜೀವಿತ ನಾವು ಜೀವಿಸಲಿಲ್ಲ, ಮಗನು ಕುಟುಂಬದಲ್ಲಿ ನೋಡ್ತಾನೆ, ನೀವು ದೇವರು ಅಂತ ಹೇಳ್ತಾ ದೇವರಿಗೆ ವಿಧೇಯರಾಗಿ ಮನೆಯಲ್ಲಿ ಜೀವಿಸ್ತಾ ಇಲ್ಲ ಅಂದರೆ ಅವನು ಜೀವಿಸುವುದಿಲ್ಲ. ಸೊ ಇಲ್ಲಿ ಸಭೆ ಎದುರುಗಡೆ ನೀವು ಜವಾಬ್ದಾರಿ ತೆಗೆದುಕೊಳ್ಬೇಕಾದದ್ದು ಹೊರಗಡೆ ಅಷ್ಟೇ ಅಲ್ಲ, ಮನೆಯಲ್ಲಿಯೂ ಕೂಡ ದೇವರಿಗೆ ವಿಧೇಯವಾಗುವ ಆತ್ಮಿಕ ಜೀವಿತ ಜೀವಿಸ್ತೀರೋ. ಹೆದರು ಬಿಟ್ರಿ, ಅಗ್ರೀಡ್ ಅಪ್ ಆನ್ ದಟ್, ರೈಟ್? ಒಪ್ಕೊಳ್ತೀರಾ ಇಲ್ಲೋ? ಎಸ್, ಓಕೆ. ಇದು ಅವಶ್ಯಕವಾದದ್ದು. ಇಟ್ಸ್ ಅ ಸೀರಿಯಸ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನ್ಯೂ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಕಮ್ ಇನ್ ಟು ದಿಸ್ ವರ್ಲ್ಡ್. ಗಾಡ್ ಹ್ಯಾಸ್ ಯೂಸ್ಡ್ ಯು. ದೇವರು ನಿಮ್ಮನ್ನು ಉಪಯೋಗಿಸಿ ಒಬ್ಬ ಹೊಸ ಮಾನವನನ್ನು ಜಗತ್ತಿಗೆ ಕೊಟ್ಟಿದ್ದಾನೆ. ಸೊ ಇದು ಅದಕ್ಕೆ ಆತನಿಗೆ ಯೋಗ್ಯವಾದಂಥ ಜೀವಿತ ನೀವು ಜೀವಿಸುವುದಕ್ಕಾಗಿ ಜವಾಬ್ದಾರಿ ತೆಗೆದುಕೊಳ್ಳುವ ಆಧಾರವಾಗಿ, ಬೇಸ್ಡ್ ಆನ್ ಯೋರ್ ಕಮಿಟ್ಮೆಂಟ್, ಓಕೆ, ಬಿಫೋರ್ ದ ಚರ್ಚ್ ವಿ ಆರ್ ಗೋಯಿಂಗ್ ಟು ಡೆಡಿಕೇಟ್ ದ ಚೈಲ್ಡ್. ಓಕೆ, ನಿಮ್ಮ ಕೈಗಳನ್ನು ಕೂಡ ಮಗುವಿನ ಕಡೆಗೆ ಚಾಚಿರಿ. ನಾವು ಆಶೀರ್ವದಿಸುತ್ತಾ ಪ್ರತಿಷ್ಠೆಪಡಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಿತಿನ್ ಮತ್ತು ಪೂಜಾ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ಹಿಂಬಾಲಿಸುತ್ತಾ ನಿನಗೆ ಯೋಗ್ಯವಾದ ಜೀವಿತ ಜೀವಿಸ್ತೇನಂತ ಮಾತು ಕೊಟ್ಟಿದ್ದಾರೆ ಸಭೆಯ ಎದುರುಗಡೆ. ಮತ್ತು ಈ ಕುಟುಂಬವನ್ನು ನೀನು ಆಶೀರ್ವದಿಸಿ ಅವರನ್ನು ನಂಬಿಗಸ್ತರೆಂದು ಪರಿಗಣಿಸಿ ಸ್ವಾಮಿ, ಅವರಿಗೆ ಕೊಟ್ಟಿರುವಂಥ ಈ ಎರಡನೆಯ ಮಗನನ್ನು ನಾವು ಕರ್ತನೆ, ತಂದೆ, ಮಗ, ಪರಿಶುದ್ಧಾತ್ಮನಾದ ದೇವರ ಹೆಸರಿನಲ್ಲಿ ಒಬೇದ್ ಲೇವಿ ಎಂಬುದಾಗಿ ನಾವು ಪ್ರತಿಷ್ಠೆ ಪಡಿಸ್ತೇವೆ. ಹೌದು ಸ್ವಾಮಿ, ನಿನ್ನ ಸೇವೆಯ ಸಾಧನವಾಗಿ, ನಿನ್ನ ಆರಾಧನೆಯ ಸಾಧನವಾಗಿ ಒಬೇದ್ ಲೇವಿ ನಿನ್ನ ಮಹಿಮೆಯ ಒಂದು ಕಾರ್ಯಕ್ಕೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಮಗನನ್ನು ನೀನು ಬೆಳೆಸಿ ಉಪಯೋಗಿಸಬೇಕಂತ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಈ ಮಗುವನ್ನು ಕರ್ತನೆ ಪಡೆದದ್ದು ನಿನ್ನ ಸಾನ್ನಿಧ್ಯದಲ್ಲಿ ದೊರಕಿದ ವಾಗ್ದಾನದ ಮೇರೆಗೆ. ಹೌದು ಸ್ವಾಮಿ, ವಾಗ್ದಾನದ ಮೇರೆಗೆ. ಸೊ ಮಾತು ಕೊಟ್ಟಂತೆ ನಡೆದಂಥ ದೇವರು ನೀನು. ನಾವು ಸಹ ತಂದೆ ತಾಯಿಗಳಾಗಿ ಮಾತು ಕೊಟ್ಟಂತೆ ನಡೆಯುವುದಕ್ಕೆ ಈ ಕುಟುಂಬಕ್ಕೆ ನೀನು ವಿಶೇಷವಾಗಿ ಸಹಾಯ ಮಾಡಬೇಕಂತ ಪ್ರಾರ್ಥಿಸ್ತೇವೆ. ನಿನಗೆ ಸ್ತೋತ್ರ. ನಿನಗಾಗಿ ಮಗುವನ್ನು ಪ್ರತಿಷ್ಠೆಪಡಿಸಿ ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಸೊ ಕರ್ತನಿಗೆ ಸೇರಿದಂಥ ಮಗು ವಾಕ್ಯ ತಿಳಿಸುವ ಮೇರೆಗೆ ಅಗೇನ್ ಮೋಶೆಯನ್ನು ಯಾವ ರೀತಿಯಾಗಿ ಅವನ ತಾಯಿಗೆ ಒಪ್ಪಿಸಿಕೊಟ್ಟಾಗ ಆ ರಾಣಿ ಹೇಳ್ತಾಳೆ ಏನಂತ, ನೀನು ಇನ್ನು ಮೇಲೆ ಆ ಮಗನನ್ನು ನನಗೋಸ್ಕರ ಬೆಳೆಸು. ಸೊ ದೇವರಿಗೋಸ್ಕರ ಈ ಮಗನನ್ನು ನೀವು ಬೆಳೆಸೋದಕ್ಕೆ ಸಿದ್ಧವಿದ್ದೀರೋ ಇಲ್ವಾ? ಓಕೆ, ಅದರ ಆಧಾರವಾಗಿ ನೀವು ವಾಪಸ್ ಕೊಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.
ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯ ನಾವು ದೇವರನ್ನು ಆರಾಧಿಸಿದ್ದೇವೆ. ದೇವರ ಸಾನ್ನಿಧ್ಯದಲ್ಲಿ ಕರ್ತನ ಮೇಜಿನ ಬಳಿ ಬಂದು ಪರೀಕ್ಷಿಸಿಕೊಳ್ಳುವಂಥ ಸಮಯನೂ ಸಹ ಆಗಿದೆ. ಮಗುವಿನ ಪ್ರತಿಷ್ಠೆನೂ ಸಹ ಈ ಸಮಯದಲ್ಲಿ ನಾವು ದೇವರಿಗೆ ಕೊಡುವಂಥ ಸಮಯ. ದೇವರನ್ನು ಇನ್ನೊಂದು ವಿಧದ ಆರಾಧನೆ, ಅದನ್ನು ಕೊಡೋದ್ರ ಮೂಲಕ ಸಲ್ಲಿಸುವಂಥ ಆರಾಧನೆ. ನಾವು ಈ ಸಮಯದಲ್ಲಿ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇರುವಂತೆ ನಾವು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಕಾಣಿಕೆಗಳನ್ನು ಆತನ ಸಾನ್ನಿಧ್ಯದಲ್ಲಿ ಸಲ್ಲಿಸೋಣ. ಪ್ರೀತಿ ಸ್ವರೂಪನಾದ ದೇವನೇ, ವಂದಿಸ್ತೇವೆ ಈ ಬೆಳಗಿನ ಜಾವ ನಿನ್ನ ಸಾನ್ನಿಧ್ಯದಲ್ಲಿ ನಾವಿರುವಂತೆ ನಮ್ಮ ಕಾಣಿಕೆ ಮತ್ತು ನಮ್ಮ ದಶಂಭಾಗಗಳನ್ನು ಕರ್ತನಿನ ಸಾನ್ನಿಧ್ಯಕ್ಕೆ ನಾವು ತರ್ತೇವೆ. ನಮಗೆ ಆದಾಯವನ್ನು, ನಮ್ಗೆ ಉದ್ಯೋಗವನ್ನು, ನಮ್ಗೆ ಆರೋಗ್ಯವನ್ನು, ನಮ್ಮ ಜೀವನಕ್ಕೆ ಬೇಕಾದ ಪ್ರತಿಯೊಂದು ವಿಷಯಗಳನ್ನು ಒದಗಿಸಿದವನು ನೀನು ಸ್ವಾಮಿ. ಈ ಸಮಯದಲ್ಲಿ ನೀನು ಕೊಟ್ಟಂಥ ಆಶೀರ್ವಾದದಿಂದ ನಿನ್ನನ್ನು ಸನ್ಮಾನಿಸಲು, ಗೌರವಿಸಲು, ಪ್ರೀತಿಸಲು ಬಯಸ್ತೇವೆ. ಸಲ್ಲಿಸ್ತಾ ಇರುವಂಥ ಈ ಕಾಣಿಕೆಗಳನ್ನು, ಕೈಗಳನ್ನು, ಜೀವಿತಗಳನ್ನು ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೆನ್. ಏನನ್ನು ಕಂಡು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ. ನನ್ನ ಪ್ರೀತಿಯು ನೀನೇ ನೀನೇ. ಬದುಕೋದಾದರೆ ಅದು ನಿನಗಾಗಿಯೇ. ನನ್ನ ಪ್ರೀತಿಯು ನೀನೇ ನೀನೇ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಂದೇ ಸಾಕಿನ್ನು ಈ ನನ್ನ ಜೀವಕ್ಕೆ. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ಈ ಮಧುರ ಪ್ರೇಮಕ್ಕೆ ಮನಸೋತೆನು. ಈ ಮಧುರ ಪ್ರೇಮಕ್ಕೆ ಮನಸೋತೆನು. ಬಯಸೋದಾದರೆ ಅದು ನಿನ್ನನೇ. ಪ್ರತಿ ನೆನಪು ನೀನೇ ನೀನೇ. ಬಯಸೋದಾದರೆ ಅದು ನಿನ್ನನೇ. ಪ್ರತಿ ನೆನಪು ನೀನೇ ನೀನೇ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಶಿಲುಬೆಯಲ್ಲಿ ದೋಷಾರೋಪ ಪಾತ್ರವನ್ನೇ ಕೆಡಿಸಿದೆ. ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ. ಶಿಲುಬೆಯಲ್ಲಿ ದೋಷಾರೋಪ ಪಾತ್ರವನ್ನೇ ಕೆಡಿಸಿದೆ. ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೆಕ್ಕೆಂದವು. ನಿನ್ನ ರಕ್ತದ
ಪ್ರೀತಿ ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ ಪ್ರೀತಿಸೋದಾದರೆ ಅದು ನಿನ್ನನೆ ಮನಸ್ಸೆಲ್ಲ ನೀನೇ ನೀನೇ ಪ್ರೀತಿಸೋದಾದರೆ ಅದು ನಿನ್ನನೆ ಮನಸ್ಸೆಲ್ಲ ನೀನೇ ನೀನೇ ಬದುಕೋದಾದರೆ ಅದು ನಿನಗಾಗಿ ನನ್ನ ಪ್ರೀತಿಯು ನೀನೇ ನೀನೇ. ಪ್ರೀತಿಯ ಕುರಿತು ನಾವು ವಿಶೇಷವಾಗಿ ಈ ತಿಂಗಳು ಈ ವಾರ ಈ ವಿಶೇಷವಾದ ಸೀಸನ್ದಲ್ಲಿ ಹೆಚ್ಚಾಗಿ ಕೇಳ್ತೇವೆ. ಸೂಕ್ತವಾದಂಥ ಒಂದು ಹಾಡು ಪರಿಚಯಿಸುವಂತೆ ಕರ್ತನು ಸಹೋದರ ಗ್ಯಾಬ್ರಿಯಲ್ ಮತ್ತು ಕುಟುಂಬವನ್ನು ಉಪಯೋಗಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರಿಯರೇ, ಈ ತಿಂಗಳು 15ನೇ ತಾರೀಕು ಇದೇ ವಾರದಲ್ಲಿ ನೀವು ಈಗಾಗಲೇ ತಿಳಿದಿರ್ಬೋದು, ರಿಜಿಸ್ಟರ್ ಕೂಡ ಮಾಡಿರ್ಬೋದು. ಮೋಹನ್ ಸಿ ಲಾಸ್ರಸ್ ಅವರು DDM ಚರ್ಚ್ನಲ್ಲಿ ಬರ್ತಾ ಇದ್ದಾರೆ. ಯವನಸ್ಥರಿಗೋಸ್ಕರ, ಸೇವಕರಿಗೋಸ್ಕರ ಪ್ರತ್ಯೇಕವಾದ ವಿಶೇಷವಾದ ಕೂಟ ನಡೀತಾ ಇದೆ. ನೀವು ನೋಂದಾಯಿಸಿ ಬರುವಂತೆ ನಾನು ನಿಮಗೆ ತೆರಿಗೆ ನೆನಪು ಮಾಡಿಕೊಡ್ತೇನೆ. ಈ ಸಾಯಂಕಾಲ ವಿಶೇಷವಾಗಿ ಕುಟುಂಬ ದಂಪತಿಗಳ ಕೂಟ ಇದೆ. ಕಪಲ್ಸ್ ಫೆಲೋಶಿಪ್ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಕೂಡ ಮದುವೆ ಆದವರು ಮಾತ್ರ ದಯವಿಟ್ಟು ಸಿದ್ಧವಾಗಿ ಬರಬೇಕಂತ ಕೇಳ್ತೇನೆ. ಓಕೆ, ಈ ವಾರದಿಂದ ನಾವು ಹೊಸ ಸರಣಿ ಅಧ್ಯಯನ, ನ್ಯೂ ಸೀರೀಸ್ ವಿ ಆರ್ ಸ್ಟಾರ್ಟಿಂಗ್. ಬರುವ ವಾರಗಳು ನಾವು ಈ ವಿಷಯವನ್ನು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಸೊ ವಾಕ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಹೋಗುವ ಹಾಗೆ ನಮ್ಮ ತಲೆಗಣ್ಣು ತಗ್ಗಿಸಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ಈ ಒಂದು ಬೆಳಗಿನ ಜಾವ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸೋದಕ್ಕೆ ಹೋಗುವಂತೆ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸಂಗಡ ವಿಶೇಷವಾಗಿ ಮಾತನಾಡು. ಜೀವವುಳ್ಳ ವಾಕ್ಯ, ಜೀವ ತುಂಬುವ ನಿನ್ನ ವಾಕ್ಯ ಕರ್ತನೆ. ಇದು ಸ್ವಾಮಿ ಮಾನವ ವಿಚಾರ ಯೋಚನೆಗಳಿಂದಲ್ಲ, ಆದರೆ ನಿನ್ನ ಮಾರ್ಗದರ್ಶನಕ್ಕೆ ಒಳಪಟ್ಟಂಥದ್ದಾಗಿ ನಾವು ಈ ದಿವಸ ನಿನ್ನ ವಾಕ್ಯದಿಂದ ಮಾರ್ಗದರ್ಶನ ಪ್ರೋತ್ಸಾಹ ಹೊಂದುವಂತೆ ನಾವು ನಿನ್ನಲ್ಲಿ ಒಪ್ಪಿಸಿಕೊಡ್ತೇವೆ. ಈ ಅಧ್ಯಯನವನ್ನು, ಈ ಸರಣಿಯನ್ನು ನಾವು ಆರಂಭಿಸ್ತಾ ಇರುವಂತೆ ನಿನ್ನ ಅಧೀನಕ್ಕೆ, ನಿನ್ನ ಮಾರ್ಗದರ್ಶನಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಪರಿಶುದ್ಧಾತ್ಮನೇ, ಇದು ನಿನ್ನ ಸಮಯ, ಇದು ನಿನ್ನ ಸಮಯ. ನಿನ್ನ ನಡೆಸುವಿಕೆ ನಮಗೆ ಬೇಕೇ ಬೇಕಪ್ಪ. ನಡೆಸಿ, ಮಾತನಾಡಿ, ಮಾರ್ಗದರ್ಶಿಸಿ, ಮಹಿಮೆ ಹೊಂದಿ. ಎಲ್ಲ ಅಡ್ಡಿ ಅಭ್ಯಂತರಗಳನ್ನು ನಾವು ಎದುರಿಸಿ ಕಿತ್ತಿ ಹಾಕ್ತೇವೆ. ಕೇವಲ ನೀನು ಮಾತ್ರ, ನಿನ್ನ ಸ್ವರ ಮಾತ್ರ ನಾವು ಕೇಳುವುದಕ್ಕಾಗುವಂತೆ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ವ್ಯಾಲೆಂಟೈನ್ಸ್ ಡೇ ಅಂತ ಇವಾಗ 14ನೇ ತಾರೀಕಿಗೆ ಆಚರಣೆ ಮಾಡ್ತಾರೆ. ಅದು ವಿಶೇಷವಾಗಿ ಕಾಲೇಜ್ನಲ್ಲಂತೂ ಭಾಳ ಪಾಪ್ಯುಲರ್ ಇರುವಂಥ ಒಂದು ಆಚರಣೆ. ಬಟ್ ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂತಂದರೆ, ಈ ಗಾರ್ಡನ್ಗಳಲ್ಲಿ ಕೆಲವರು ಅದರ ಪರವಾಗಿರುವಂಥವರು, ಅದರ ವಿರುದ್ಧವಾಗಿರುವಂಥವರು, ಇದೆಲ್ಲ ಏನಂತಾರೆ ಸಮಸ್ಯೆಗಳು ಆಗಿ ಈ ನಮ್ಮ ಪಟ್ಟಣದಲ್ಲಿ ಅಂತೂ ಕೆಲವೊಂದು ಸಾರಿ ಪೊಲೀಸರು ವಿಶೇಷವಾದ ಭದ್ರತೆಯನ್ನು ಈ ಗಾರ್ಡನ್ಗಳಿಗೆ ಕೊಡುವಂಥದ್ದು ನೀವು ಪೇಪರ್ನಲ್ಲಿ ಓದ್ಬೋದು, ಕೇಳಿರ್ಬೋದು, ರೈಟ್? ವಿಶೇಷ ಭದ್ರತೆ, ವಿಶೇಷ ಭದ್ರತೆ ಗಾರ್ಡನ್ಗಳಿಗೆ, ಅದು ವಿಶೇಷವಾಗಿ ವ್ಯಾಲೆಂಟೈನ್ಸ್ ಡೇಗಾಗಿ. ಬಹಳ ಒಂದು ವಿಚಿತ್ರ ಸನ್ನಿವೇಶ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಗಾರ್ಡನ್ದಲ್ಲಿ ನಾವು ಆದಂಥ ಈ ಸಂಗತಿಯನ್ನು ನಿಮ್ಮ ನೆನಪಿಗೆ ತರಲು ಬಯಸ್ತೇನೆ. ಅದೇನಪ್ಪ ಅಂತಂದರೆ, ವಾಕ್ಯ ಹೀಗೆ ಹೇಳ್ತದೆ, ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಾ. ಇದು ಆದಿಕಾಂಡ 3ನೇ ಅಧ್ಯಾಯ. ನಾವು ದೇವರು ಮನುಷ್ಯನ ಸಂಗಡ ಸಮಯ ಕಳೆಯುವುದಕ್ಕಾಗಿ, ಮನುಷ್ಯನೊಂದಿಗೆ ಸಮಯ ಕಳೆಯುವುದಕ್ಕಾಗಿ ಆತನು
ಅವನ ಜೊತೆಗೆ ನಡೆದಾಡುತ್ತಾ, ಮಾತನಾಡುತ್ತಾ, ಅವನೊಂದಿಗೆ ಸಮಯ ಕಳೆಯುವುದಕ್ಕಾಗಿ ಪ್ರತ್ಯೇಕವಾಗಿ ಸಂಜೆಯ ತಂಗಾಳಿಯಲ್ಲಿ, ಇನ್ ದ ಕೂಲ್ ಆರ್ ಆಫ್ ದ ಡೇ, ಯೋಚನೆ ಮಾಡಿ, ಸೃಷ್ಟಿಕರ್ತನಾದ ದೇವರು ತನ್ನ ಸೃಷ್ಟಿಯೊಂದಿಗೆ ಸಮಯ ಕಳೆಯುವುದಕ್ಕಾಗಿ ಬರುತ್ತಾ ಇದ್ದನು ಅಂತ ನಾವು ವಾಕ್ಯದೊಳಗೆ ನೋಡ್ತೇವೆ. ಪಾಪ ಈ ಸಂಬಂಧವನ್ನು ಹಾಳು ಮಾಡಿತು. ಸಂಬಂಧವನ್ನು ಹಾಳು ಮಾಡಿದ್ದಷ್ಟೇ ಅಲ್ಲ, ಅವನ ಈ ಒಂದು ಸಂಬಂಧದಲ್ಲಿ ಭಯ, ಈ ಸಂಬಂಧದಲ್ಲಿ ಒಂಟಿತನ, ಏಕಾಂಗಿತನ, ಈ ಸಂಬಂಧದಲ್ಲಿ ಅಪರಾಧಿ ಭಾವನೆಯನ್ನು ತಂದು ಅಡಗಿಕೊಳ್ಳುವಂತೆ ಮಾಡಿತು. ಆ ಅಡಗಿಕೊಂಡಿರುವ ಸ್ಥಿತಿಯಲ್ಲಿ ದೇವರು ಕರೆಯಬೇಕಾಯಿತು, ಅಧಮನೇ ಅಧಮನೇ ಎಲ್ಲಿದ್ದೀಯಾ? ಪಾಪ ಈ ಪ್ರೀತಿಯ ಸಂಬಂಧವನ್ನು ಹಾಳು ಮಾಡಿತೆಂದು ನಾವು ನೋಡುತ್ತೇವೆ. ಆದರೆ ಏನು ಗೊತ್ತಾ, ಬೈಬಲ್ ಯಾವ ಕತೆ ಅಂದರೆ, ಆ ಸಂಜೆಯ ತಂಗಾಳಿಯ ಸಮಯದಲ್ಲಿ ಆದಾಮನೊಂದಿಗೆ ನಡೆದಾಡುವುದಕ್ಕೆ ಬಂದಂಥ ದೇವರು ಬರುವಂಥದ್ದನ್ನು ನಿಲ್ಲಿಸಿಲ್ಲ. ಓಕೆ, ಇನ್ನೂ ಆತನು ಮನುಷ್ಯನ ಸಂಗಡ, ಮಾನವನ ಜೊತೆಗೆ ಈ ಅನ್ಯೋನ್ಯತೆಯನ್ನು, ಈ ಪ್ರೀತಿಯ ಸಂಬಂಧವನ್ನು ಹೊಂದಿರಬೇಕೆಂದು ಬಯಸಿ ಆತನು ಪ್ರತಿನಿತ್ಯ, ಇನ್ಫ್ಯಾಕ್ಟ್ ನಾವು ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಅಭ್ಯಾಸ ಮಾಡುವಾಗ ಈ ಪ್ರಯತ್ನ, ದೇವರ ಪ್ರಯತ್ನ, ಮನುಷ್ಯನೊಂದಿಗೆ ತನ್ನ ಸಂಬಂಧವನ್ನು, ಮನುಷ್ಯನೊಂದಿಗೆ ಅನ್ಯೋನ್ಯತೆಯನ್ನು, ಮನುಷ್ಯನೊಂದಿಗೆ ಆ ಪ್ರೀತಿಯನ್ನು ತಿರುಗಿ ಸ್ಥಾಪಿಸುವುದಕ್ಕೋಸ್ಕರ ಮಾಡಿರುವ ಪ್ರಯತ್ನವನ್ನೇ ನಾವು ಬೈಬಲ್ನಲ್ಲಿ ಓದ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ವಿಶೇಷವಾಗಿ ನಾವು ಈ ಅಂಶ ಗುರುತಿಸಬೇಕು. ಮಾನವನ ಈ ಸಂಬಂಧ, ಯಾವ ದೇವರೊಂದಿಗೆ ಇದ್ದ ಸಂಬಂಧ ಪಾಪದ ನಿಮಿತ್ತ ಬಿದ್ದು ಹೋಯಿತೋ, ಅದನ್ನು ಬೇರೆ ಯಾವ ಸಂಗತಿಗಳು ಕೂಡ ತುಂಬಲಿಕ್ಕೆ ಸಾಧ್ಯವಿಲ್ಲ. ದೇವರು ಮಾತ್ರ ಆ ಸ್ಥಳವನ್ನು, ಆ ಸಂಬಂಧವನ್ನು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯ. ದೇವರಿಗೋಸ್ಕರ ನಿನ್ನಲ್ಲಿ, ನನ್ನಲ್ಲಿ ಒಂದು ನಿಗದಿತವಾದ ಸ್ಥಳ, ಒಂದು ನಿಗದಿತವಾದ ಒಂದು ನಿರ್ದಿಷ್ಟವಾದ ಸ್ಥಳ, ಅದು ಆತನು ನಿರ್ಮಿಸಿದ್ದಾನೆ. ಅದನ್ನು ಕೇವಲ ಆತನು ಮಾತ್ರ ವಹಿಸಿಕೊಳ್ಳುವುದಕ್ಕೆ, ಅದರಲ್ಲಿ ಆತನು ಮಾತ್ರ ನೆಲೆಸುವುದಕ್ಕೆ ಸಾಧ್ಯ. ಆ ಸ್ಥಳದಲ್ಲಿ ಒಂದು ವೇಳೆ ನಾವು ಹಣದಿಂದ, ಆಸ್ತಿ ಐಶ್ವರ್ಯದಿಂದ, ಸ್ಥಾನಮಾನಗಳಿಂದ ಆ ಸ್ಥಳವನ್ನು ತುಂಬಿಸುವುದಕ್ಕೆ ಹೋದರೆ ನಮಗೆ ಅದು ತೃಪ್ತಿ ಕೊಡುವುದಿಲ್ಲ, ನಮಗೆ ಅರ್ಥ ಕೊಡುವುದಿಲ್ಲ, ನಮಗೆ ಒಂದು ವೇಳೆ ಅದು ಅರ್ಥರಹಿತವಾದ ಜೀವಿತ ಜೀವಿಸುವುದಕ್ಕೆ ನಡೆಸ್ತದೆ. ಎಲ್ಲ ಇರ್ತದೆ, ಆದರೆ ತೃಪ್ತಿ ಇಲ್ಲ. ಯಾಕೆ ಗೊತ್ತಾ? ದೇವರಿಲ್ಲ. ಈ ಪ್ರೀತಿಯ ಸಂಬಂಧ ತಿರುಗಿ ಸ್ಥಾಪಿಸಲ್ಪಡಲೇಬೇಕು. ದೇವರದನ್ನೇ ಬಯಸ್ತಾನೆ. ನಾವು ವಾಕ್ಯದೊಳಗೆ ನೋಡ್ತೇವೆ, 1 ಯೋಹಾನ 4:8. ಇನ್ಫ್ಯಾಕ್ಟ್ ಈ ವಚನ ಅನೇಕ ಸ್ಥಳಗಳಲ್ಲಿ ಆ ದೇವರನ್ನು ತಿಳಿಯದವರು ಸಹ ಈ ವಾಕ್ಯ ಬರೆದಿರ್ತಾರೆ. ಏನಂತ? ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ. ಗಾಡ್ ಈಸ್ ಲವ್ ಅನ್ನುವಂಥ ಈ ಶಬ್ದ ನೋಡಿದ್ದೀರಾ? ಅಲ್ಲಿ ಬರೆದಿರುವಂಥದ್ದು ನೋಡಿದ್ದೀರಾ? ಆಟೋಗಳಲ್ಲಿ ಕೆಲವೊಂದು ಸಾರಿ ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಬರೆದಿರ್ತಾರೆ. ಏನಂತ? ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಇದು ಬೈಬಲ್ನಲ್ಲಿ ಬರೆದಿರುವ ಮಾತು. ಆದರೆ ಸಮಸ್ಯೆ ಎಲ್ಲಿ ಬರ್ತದೆ? ಕೆಲವರು ಈ ಮಾತು ಹೇಳ್ತಾರೆ, ಲವ್ ಈಸ್ ಬ್ಲೈಂಡ್ ಅಂತ. ಅದರರ್ಥ ಗಾಡ್ ಈಸ್ ಬ್ಲೈಂಡ್, ಅದು ಲಾಜಿಕ್ ಪ್ರಕಾರ, ರೈಟ್? ಇಲ್ಲ, ತಪ್ಪದು. ಏನು ತಪ್ಪು ವಿಚಾರ ಮಾಡ್ರಿ. ಓಕೆ, ಲವ್ ಈಸ್ ಬ್ಲೈಂಡ್ ಅನ್ನುವಂಥ ಈ ವಿಚಾರ ಏನಿದೆಯಲ್ಲ, ಅಲ್ಲಿ ಏನೋ ಲಾಜಿಕ್ನಲ್ಲಿ ತಪ್ಪಾಗ್ತಾ ಇದೆ. ಬಟ್ ಒಂದು ಸ್ಪಷ್ಟ ಬೈಬಲ್ ನಮಗೆ ತಿಳಿಸುವಂಥದ್ದು, ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ. ಸೊ ಈ ಪ್ರೀತಿ ಸ್ವರೂಪಿಯಾದ ದೇವರು ಈ ಪ್ರೀತಿಯನ್ನು ನಮಗೆ ಪರಿಚಯಿಸುತ್ತಾ, ಪ್ರೀತಿಯನ್ನು ತಿಳಿಸುತ್ತಾ, ಪ್ರೀತಿಯನ್ನು ಸಾರುತ್ತಾ, ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಮಾತನಾಡ್ತಾ ಇದ್ದಾಗ ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 34-35 ವಚನ ಹೇಳ್ತದೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು.
ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸುತ್ತಿರುವ ಆ ಒಂದು ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪ್ರೀತಿ ಹೇಗಿರಬೇಕು? ನನ್ನ ಪ್ರೀತಿಯಂತೆ ನಿಮ್ಮ ಪ್ರೀತಿ ಇರಬೇಕು. ನನ್ನ ಪ್ರೀತಿಯಂತೆ ನಿಮ್ಮ ಪ್ರೀತಿ ಇರಬೇಕು. ಇನ್ಫ್ಯಾಕ್ಟ್ ಈ ಪ್ರೀತಿ, ಈ ಒಂದು ದೇವರು ಪ್ರೀತಿ ಸ್ವರೂಪಿ ಅಂತ ಹೇಳುವಾಗ ಪ್ರೀತಿಯನ್ನು ಹುಡುಕುತ್ತಾ ಇರುವಂಥವರು ಮೂಲತಃ ನಿಜವಾಗಲೂ ಏನು ಹುಡುಕ್ತಾ ಇದ್ದಾರೆ ಗೊತ್ತಾ? ದೇವರನ್ನು ಹುಡುಕ್ತಾ ಇದ್ದಾರೆ. ಪ್ರೀತಿಯನ್ನು ಹುಡುಕುತ್ತಾ ಇರುವಂಥವರು ನಿಜವಾಗಲೂ ದೇವರನ್ನು ಹುಡುಕ್ತಾ ಇದ್ದಾರೆ. ಯಾಕೆ ಗೊತ್ತಾ? ದೇವರು ಮಾತ್ರ ಪ್ರೀತಿ ಸ್ವರೂಪಿ. ಆತನನ್ನು ಹೊರತುಪಡಿಸಿ ಬೇರೆ ಎಲ್ಲಿ ಕೂಡ ನೀನು ಪ್ರೀತಿಯನ್ನು ಬಯಸಿ ಪ್ರಯತ್ನಿಸಿದ್ದೀಯೋ ಅದು ವ್ಯರ್ಥವಾಗ್ತಾ ಇರುವಂಥದ್ದು. ಯಾಕೆ ಗೊತ್ತಾ? ಒಬ್ಬ ಹುಡುಗ ಒಬ್ಬ ಹುಡುಗಿ ನಿನಗೆ ಐ ಲವ್ ಯು ಅಂತ ಹೇಳಿದಾಗ ಅದು ಪ್ರೀತಿ ಅಂತ ನೀನು ಹೋಗಿದ್ದೀಯಲ್ಲ, ಅದರಿಂದ ನಿನಗೆ ಗೊತ್ತಿದೆ ಏನೆಲ್ಲ ಆಗಿದೆ ಎಂಬುದಾಗಿ. ನಿಜವಾಗಿ ನೀನು ಬಯಸ್ತಾ ಇರುವಂಥದ್ದು ಆ ಏದೇನ್ ತೋಟದಲ್ಲಿ ದೇವರೊಂದಿಗಿದ್ದ ಆ ಪ್ರೀತಿಯ ಹೊಕ್ಕುಬಳಿಕೆ, ಪ್ರೀತಿಯ ಸಂಬಂಧ, ಪ್ರೀತಿಯ ಅನ್ಯೂನ್ಯತೆ. ಆ ಸಂಜೆಯ ತಂಗಾಳಿಯ ವೇಳೆಯಲ್ಲಿ ಆ ದೇವರ ಜೊತೆಗೆ ನಡೆದಾಡುತ್ತಾ ಆ ಪ್ರೀತಿಯ ಸಂಬಂಧ ಆ ದಿವಸ ಹೊಂದಿದ್ದು ಆ ಅನುಭವಕ್ಕಾಗಿ ಮನುಷ್ಯನು ದೇವರನ್ನು ಬಿಟ್ಟು ದೇವರಿಂದ ದೂರವಾಗಿ ತಿರುಗಿ ಅದನ್ನು ಬಯಸುತ್ತಾ ಹುಡುಕ್ತಾ ಇದ್ದಾನೆ. ಪ್ರೀತಿಯನ್ನು ಬಯಸುತ್ತಾ ಇರುವಂಥ ಪ್ರತಿಯೊಬ್ಬರು ದೇವರನ್ನು ಹುಡುಕ್ತಾ ಇದ್ದಾರೆ. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ. ಹಲ್ಲೆಲೂಯಾ. ದೇವರು ಪ್ರೀತಿ ಸ್ವರೂಪಿ. ಸೊ ಈ ಪ್ರೀತಿಯ ಕೆಲವೊಂದು ಲಕ್ಷಣಗಳು. ಯಾವ ಪ್ರೀತಿ? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರಲ್ಲ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಸೊ ಯೇಸು ಕ್ರಿಸ್ತನ ದೈವಿಕ ಪ್ರೀತಿ ಎಂತಹ ಪ್ರೀತಿ, ಇದನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಬಹಳ ಮಹತ್ವದ್ದು. ಮೊದಲನೆಯದಾಗಿ ಪ್ರಿಯರೇ, ದೇವರ ಪ್ರೀತಿ, ದೈವಿಕ ಪ್ರೀತಿ, ಇದು ನಿಸ್ವಾರ್ಥವಾದದ್ದು. ಈ ಪ್ರೀತಿಯಲ್ಲಿ ಸ್ವಾರ್ಥ ಇಲ್ಲ. ಈ ಪ್ರೀತಿಯಲ್ಲಿ ಸ್ವಾರ್ಥ ಇಲ್ಲ. ಪೌಲನು ಕೊರಿಂಥ ಪತ್ರಿಕೆಯಲ್ಲಿ 1 ಕೊರಿಂಥ 13ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾನೆ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ನಿಜವಾದ ದೈವಿಕ ಪ್ರೀತಿ ಸ್ವಪ್ರಯೋಜನವನ್ನು, ನನಗೆ ಇದರಿಂದ ಯಾವ ಲಾಭ, ನಿಜವಾದ ಪ್ರೀತಿ ಆ ವಿಚಾರ ಮಾಡುವುದಿಲ್ಲ. ದೇವರ ಪ್ರೀತಿ ಸ್ವಾರ್ಥವಿಲ್ಲದ ಪ್ರೀತಿ. ದೇವರ ಪ್ರೀತಿ ಸ್ವಲಾಭ ಬಯಸದ ಪ್ರೀತಿ. ದೇವರ ಪ್ರೀತಿ ಎಲ್ಲ ನನ್ನಂತೆ ಆಗಬೇಕು, ನಾನೇ ಮೊದಲು ಎಲ್ಲದರಲ್ಲಿ ಇರಬೇಕು, ನಾನು ಮುಖ್ಯ ಅಂತ ಬಯಸುವಂಥದ್ದು ದೇವರ ಪ್ರೀತಿಯಲ್ಲ. ಅನೇಕ ಸಾರಿ ಏನು ಗೊತ್ತಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾ ಇರುವಂಥವರು ಆ್ಯಕ್ಚುಲಿ ನಿನ್ನನ್ನು ತಾಳಿಕೊಳ್ತಾ ಇದ್ದಾರೆ ಹೊರತು ಮೋಸ ಹೋಗಬೇಡ. ಭಾಳ ಲವ್ ಮಾಡ್ತಾನೆ, ಲವ್ ಮಾಡೋದಿಲ್ಲ, ನನ್ನನ್ನು ತಾಳಿಕೊಳ್ತಾ ಇದ್ದಾನೆ, ಟಾಲರೇಟಿಂಗ್ ಯು ಮೋಸ್ಟ್ ಆಫ್ ದ ಟೈಮ್. ಓಕೆ, ಪ್ರೀತಿಸ್ತೇನೆ ಅಂತ ಹೇಳ್ತಾ ಇರುವಂಥವ್ರು ಕೆಲವೊಂದು ಸಾರಿ ಮೂಲತಃ ಉದ್ದೇಶಗಳು ಬೇರೆ ಇರ್ತದೆ. ಸಮಯ ಅದನ್ನು ತಿಳಿಸ್ತದೆ. ಓಕೆ, ಉದ್ದೇಶಗಳು ಬೇರೆ ಇರ್ತದೆ. ಮನುಷ್ಯನ ಪ್ರೀತಿಯ ಒಂದು ಮಿತಿ ಏನು ಗೊತ್ತಾ? ಏನೇ ಮಾಡಿದರೂ ಇದರಿಂದ ನನಗೇನು ಲಾಭ, ಇದನ್ನು ಆ ರೀತಿಯಾಗಿ ಮಾನವನು ಯೋಚಿಸ್ತಾನೆ. ನಿಜವಾದ ಪ್ರೀತಿ ಕ್ರಿಯೆಯಲ್ಲಿರುವಂಥ ಪ್ರೀತಿ. 1 ಯೋಹಾನ 3:18 ಬೈಬಲ್ ಹೇಳ್ತದೆ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರ್ದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬರಬೇಕು. ನಿಜವಾದ ಪ್ರೀತಿ ಕೃತ್ಯದಲ್ಲಿ, ಕ್ರಿಯೆಗಳಲ್ಲಿ, ಸತ್ಯದಲ್ಲಿ ತೋರಿ ಬರಬೇಕು. ಬೈಬಲ್ ಅದನ್ನು ನಿಜವಾದ ಪ್ರೀತಿಯ ಒಂದು ಅಂಶ, ಸತ್ಯವನ್ನು ಅಲ್ಲಿ ತಿಳಿಸ್ತದೆ. ಸೊ ದೇವರು ಈ ಒಂದು ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಾಗ, ದೇವರು ಈ ಪ್ರೀತಿಯನ್ನು ಸತ್ಯದಲ್ಲಿ ತೋರಿಸುವಾಗ ಇದು ನಿಜವಾದ ಪ್ರೀತಿ ಅಂತ ನಾವು ವಿಶೇಷವಾಗಿ ಗಮನಿಸ್ತೇವೆ. ನೋಡೋಣ ಪ್ರಿಯರೇ, ಒಂದು ದೇವರ ವಿಷಯ ಮಾತಾಡುವಾಗ ನಾವು ತಿಳ್ಕೊಳ್ಬೇಕು, ಆತನು ತನ್ನಲ್ಲಿ ತಾನೇ ಪರಿಪೂರ್ಣನಾಗಿದ್ದಾನೆ. ಓಕೆ, ತನ್ನಲ್ಲಿ ತಾನೇ ಪರಿಪೂರ್ಣನಾಗಿದ್ದಾನೆ.
ಆತನಿಗೆ ಯಾವ ಅವಶ್ಯಕತೆ ಇಲ್ಲ, ಆತನಿಗೆ ಯಾವ ಕೊರತೆ ಇಲ್ಲ. ತನ್ನಲ್ಲಿ ತಾನೇ ಆತನು ಪರಿಪೂರ್ಣನು. ಆತನಿಗೆ ಒಂದು ವೇಳೆ ಆತನ ಕೊರತೆಯನ್ನು ಯಾರಾದರೂ ನೀಗಿಸ್ಬೋದಂದ್ರೆ ಅದನ್ನು ಆತನ ಮಾತ್ರ, ಬೇರೆ ಯಾರೂ ಕೂಡ ಆತನ ಕೊರತೆಯನ್ನು ನೀಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಆತನು ತನ್ನಲ್ಲಿ ತಾನೇ ಸಂತೃಪ್ತಿ ಹೊಂದಿದವನು, ಪರಿಪೂರ್ಣನೂ ಆಗಿದ್ದಾನೆ. ಸೊ ಇಂತಹ ಪರಿಪೂರ್ಣನಾದ ದೇವರು ನಿನ್ನನ್ನು ನನ್ನನ್ನು ಸೃಷ್ಟಿಸುವ ಅವಶ್ಯಕತೆಯೇ ಇರಲಿಲ್ಲ. ಹಲೋ, ನನ್ನನ್ನು ಸೃಷ್ಟಿಸುವ ಅವಶ್ಯಕತೆ ಇರಲಿಲ್ಲ. ಯಾಕೆ? ನನ್ನ ಅವಶ್ಯಕತೆನೇ ಆತನಿಗಿಲ್ಲ. ತ್ರಯೈಕತ್ವದಲ್ಲಿ ಆತನು ಪ್ರೀತಿ ಕೊಡುವುದಕ್ಕೂ, ಪ್ರೀತಿ ಹೊಂದುವುದಕ್ಕೂ, ಪರಿಪೂರ್ಣತೆಯಲ್ಲಿ ವಾಸಿಸುವುದಕ್ಕೂ ಆತನಿಗೆ ಬೇಕಾದದೆಲ್ಲ ಇತ್ತು. ಆದರೂ ಆತನು ನಿನ್ನನ್ನು ನಿರ್ಮಿಸಿದನು. ಯಾಕೆ ಗೊತ್ತಾ? ತನ್ನ ಪ್ರೀತಿಯನ್ನು ಸುರಿಸುವುದಕ್ಕಾಗಿ. ಹಲ್ಲೆಲೂಯಾ! ತನ್ನ ಪ್ರೀತಿಯನ್ನು ನಿನಗಾಗಿ, ನಿನ್ನ ಮೇಲೆ ಸುರಿಸುವುದಕ್ಕಾಗಿ ನಿರ್ಮಿಸಿದನು. ದಯವಿಟ್ಟು ಯೋಚನೆ ಮಾಡು. ಬಹಳ ಯೋಚಿಸಬೇಕಾದಂಥ ವಿಷಯ ಇದು. ನಾವು ನಂಬಿರುವಂತಹ ದೇವರು ಸರ್ವ ಸಂತೃಪ್ತಿಯುಳ್ಳ ಪರಿಪೂರ್ಣನು. ಹಾಡು ಹಾಡ್ತೆ, ಪೂರ್ಣನೇ. ಆತನಿಗೆ ಪೂರ್ಣಗೊಳಿಸುವಂಥ ಸಂಗತಿ ಯಾವುದು ಇಲ್ಲ. ಆತನು ತನ್ನಲ್ಲಿ ತಾನೇ ಪರಿಪೂರ್ಣನಾಗಿದ್ದಾನೆ. ಆತನು ನನ್ನನ್ನು ಯಾಕೆ ಸೃಷ್ಟಿ ಮಾಡಿದನು? ತನ್ನ ಪ್ರೀತಿ. ಹಲ್ಲೆಲೂಯಾ! ತನ್ನ ಪ್ರೀತಿಯನ್ನು ಸುರಿಸುವುದಕ್ಕಾಗಿ. ಸೊ ದೂತರನ್ನು ನಿರ್ಮಿಸಿದ, ನಂತರ ಮಾನವನನ್ನು, ನಮ್ಮನ್ನು ನಿರ್ಮಿಸಿದ. ಅದು ತನ್ನಲ್ಲಿ ಇರುವಂಥದ್ದನ್ನು ತೋರಿಸುವುದಕ್ಕಾಗಿ, ಕೊಡುವುದಕ್ಕಾಗಿ, ಸುರಿಸುವುದಕ್ಕಾಗಿ. ಇದು ನಿಸ್ವಾರ್ಥವಾದ ಪ್ರೀತಿ. ಹಲ್ಲೆಲೂಯಾ! ಇದು ನಿಸ್ವಾರ್ಥವಾದ ಪ್ರೀತಿ. ನಮ್ಮ ಪ್ರೀತಿ ಅನೇಕ ಸಾರಿ ಸ್ವಾರ್ಥಭರಿತ, ಅಪೇಕ್ಷೆಗಳಿಂದ ತುಂಬಿರುವಂಥ ಪ್ರೀತಿ. ಆದರೆ ದೇವರ ಪ್ರೀತಿ ಶುದ್ಧ ಮತ್ತು ನಿಸ್ವಾರ್ಥವಾದದ್ದು. ಆತನ ಪ್ರೀತಿ ಅದು ಕೇವಲ ಪ್ರಿಯರೇ, ಅದು ಯಾಕೆ ಈ ರೀತಿಯಾಗಿದೆ ಅಂತಂದರೆ, ಆತನು ಪ್ರೀತಿ ಸ್ವರೂಪಿಯಾದ ದೇವರು. ಗಾಡ್ ಈಸ್ ಲವ್, ನಾಟ್ ದಟ್ ಗಾಡ್ ಹ್ಯಾಸ್ ಲವ್, ಇಟ್ ಈಸ್ ಲವ್. ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ಮತ್ತಾಯ 7:11 ಆ ಪ್ರೀತಿಯ ವಿಶೇಷತೆ ನೋಡ್ತೇವೆ. ಆತನು ಹೇಳ್ತಾನೆ, ಏನಂತಾರೆ 11ನೇ ವಚನ 7:11, ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವರು. ನೀವು ತಂದೆ ತಾಯಿಗಳಂತ ಹೇಳಿಕೊಳ್ಳುವವರು ನಿಮ್ಮ ಮಕ್ಕಳಿಗೆ ಕೊಡಬೇಕಾದ ವಿಷಯದಲ್ಲಿ ಎಷ್ಟೊಂದು ಪ್ರಯಾಸ ಪಡ್ತೀರಾ. ನಾನು ಇನ್ನೂ ಎಷ್ಟೋ ಹೆಚ್ಚಾಗಿ ನನ್ನ ಮಕ್ಕಳಿಗೆ ನಾನು ಪ್ರೀತಿಯನ್ನು ತೋರಿಸಬಹುದಲ್ಲವೋ ಅನ್ನುವಂಥ ಆ ಒಂದು ಪ್ರಶ್ನೆ. ಇನ್ಫ್ಯಾಕ್ಟ್ ಯಾಕೋಬ 1:17 ನಾವು ಈ ವಚನ ತಿರುಗಿ ನೋಡಲಿಕ್ಕಿದ್ದೇವೆ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಒಂದು ವೇಳೆ ನಾವಿಲ್ಲಿ ಕುಳಿತುಕೊಂಡು, ಒಂದು ವೇಳೆ ಇಲ್ಲಿ ನಾವು ಯೋಚಿಸುತ್ತಾ ಇದ್ದ ಯಾವುದೇ ಒಳ್ಳೆಯ ಸಂಗತಿಗಳು, ನಮ್ಮ ಜೀವಿತದ ಯಾವುದೇ ಒಳ್ಳೆಯ ಸಂಗತಿಗಳು, ಅದು ವಿದ್ಯಾಭ್ಯಾಸವಿರಬಹುದು, ಅದು ಆರೋಗ್ಯವಿರಬಹುದು, ಅದು ನಮ್ಮ ಕುಟುಂಬವಿರಬಹುದು, ನಮ್ಮ ಬಟ್ಟೆಗಳಿರಬಹುದು, ನಮ್ಮ ಉದ್ಯೋಗ ವ್ಯಾಪಾರ ಯಾವುದೇ ಇರಲಿ, ಒಳ್ಳೆಯದು ಇದು ಅಂತ ನೀನು ಲೆಕ್ಕ ಮಾಡಿದರೆ ಅದು ದೇವರಿಂದ ಬಂದದ್ದು. ಹಲ್ಲೆಲೂಯಾ! ದೇವರಿಂದ ಬಂದದ್ದು. ಯಾಕಂದರೆ ಸೈತಾನನ್ನು ಬಂದಿರುವಂಥದ್ದು ಕದ್ದುಕೊಳ್ಳುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೂ. ಆದರೆ ಒಳ್ಳೆಯದು ನಾವು ಹೊರಗಡೆ ನೋಡುವಾಗ, ಜಗತ್ತನ್ನು ನೋಡುವಾಗ, ನಮ್ಮ ಸ್ನೇಹಿತರ ಜೀವಿತಗಳನ್ನು, ಇತರರ ಜೀವಿತಗಳನ್ನು ನಾವು ನೋಡುವಾಗ ಅನೇಕ ಒಳ್ಳೆಯ ಸಂಗತಿ. ಈ ಒಳ್ಳೆಯದು ಎಲ್ಲಿಂದ ಬಂತು? ಬೈಬಲ್ ಹೇಳ್ತದೆ, ದೇವರೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ! ದೇವರೇ ಕೊಟ್ಟಿದ್ದಾನೆ. ಯಾಕೆ? ಪ್ರೀತಿ ಸ್ವರೂಪಿಯಾದ ದೇವರು. ಸೊ ನಾವು ಇನ್ಫ್ಯಾಕ್ಟ್ ಪ್ರೀತಿ ಸ್ವರೂಪಿ ಆಗಿರುವುದರಿಂದ ಆತನು ತನ್ನನ್ನು ತಾನೇ ನಮಗೆ ಕೊಡುತ್ತಾ ಇದ್ದಾನೆ. ತನ್ನಲ್ಲಿರುವಂಥದ್ದನ್ನೇ ಆತನು ಕೊಡುತ್ತಾ ಇದ್ದಾನೆ. ಅನೇಕ ಸಾರಿ ಭಯ ಉಂಟಾಗ್ತದೆ, ಸಂಶಯ ಬರ್ತದೆ, ದೇವರು ಕೊಡ್ತಾನೋ ಇಲ್ವೋ. ನೆನ್ಪಿಟ್ಕೊಳ್ಳಿ, ರೋಮ 8:32 ಸವಾಲದೊಂದು ಏನು? ಸ್ವಂತ ಮಗನನ್ನೇ
ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಎಂಥ ಅಗಾಧವಾದ ಪ್ರೀತಿ! ಹಲ್ಲೆಲೂಯಾ! ಆತನ ಪ್ರೀತಿ ಸ್ವಾರ್ಥರಹಿತವಾದದ್ದು. ಲಾಭ ಅಪೇಕ್ಷಿಸಿ ಪ್ರೀತಿಸ್ತಾ ಇಲ್ಲ ಆತನು. ನಿನ್ನಿಂದ ಯಾವ ಲಾಭ ಬರ್ತದೆ ಯೋಚನೆ ಮಾಡು. ನಮ್ಮ ಜೀವಿತಕ್ಕೆ ಅನೇಕ ಸಾರಿ ಕುಟುಂಬದವ್ರು ನಮಗೆ ಹೇಳಿರ್ತಾರೆ, ಉಪಯೋಗ ಇಲ್ದವನು, ನೀ ಲೋಕಕ್ಕೆ ಭಾರ, ಭೂಮಿಗೆ ಭಾರ, ಹುಟ್ಟಿದ್ದೆ ಅಂತ ಜಗತ್ತಿನ ಒಂದು ತಂದೆ ತಾಯಿಗಳು ಕೆಲವೊಂದು ಸಾರಿ ಹೇಳಿರಬಹುದು. ಆದ್ರೇನು ಗೊತ್ತಾ, ನಮ್ಮಂಥವರಿಗಾಗಿ ಆತನು ತನ್ನ ಮಗನನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮಾಡಿರುವಂಥ ಇದು ನಿಜವಾಗಲೂ ನಿಸ್ವಾರ್ಥ, ಸ್ವಾರ್ಥರಹಿತವಾದ ಪ್ರೀತಿ. ಹಲ್ಲೆಲೂಯಾ! ಸ್ವಾರ್ಥರಹಿತವಾದ ಪ್ರೀತಿ. ಸೊ ಈ ಒಂದು ವಿಷಯ ನಾವು ಒಂದು ನೆನಪಿಟ್ಕೊಳ್ಬೇಕು. ನಾವು ಈ ದೇವರನ್ನು ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂತೆ, ಈ ಯೇಸುವನ್ನ ನಾವು ಹೆಚ್ಚು ಹೆಚ್ಚು ನನ್ನಂಥ ಪ್ರೀತಿ ಅಂತ ಯೇಸು ಸ್ವಾಮಿ ಏನು ಹೇಳಿದರೋ ಆತನನ್ನು ನಾವು ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂತೆ, ಆತನಂತೆ ನಾವು ಪ್ರೀತಿಸುವವರಾಗ್ತೇವೆ. ನಾವು ಸಹ ಸ್ವಾರ್ಥರಹಿತವಾಗಿ ಪ್ರೀತಿಸಲು ಆರಂಭಿಸ್ತೇವೆ. ಯಾಕೆ ಗೊತ್ತಾ, ನಾವು ಆರಾಧಿಸುವಂಥ ಆತನು ನಮ್ಮನ್ನು ಸ್ವಾರ್ಥವಿಲ್ಲದೆ ಪ್ರೀತಿಸ್ತಾ ಇದ್ದಾನ್ರಿ. ಹಲ್ಲೆಲೂಯಾ! ಸ್ವಾರ್ಥವಿಲ್ಲದೆ ಪ್ರೀತಿಸ್ತಾ ಇದ್ದಾನೆ. ಸ್ವಾರ್ಥವಿಲ್ಲದೆ ಪ್ರೀತಿಸ್ತಾ ಇರುವಂಥ ದೇವರನ್ನು ಆರಾಧಿಸುವ ನಾವು ಸ್ವಾರ್ಥಿಗಳಾಗಿ ಪ್ರೀತಿಸುವಂಥದ್ದು ತಪ್ಪು. ಹಲ್ಲೆಲೂಯಾ! ಸ್ವಾರ್ಥಿಗಳಾಗಿ ಪ್ರೀತಿಸುವಂಥದ್ದು ತಪ್ಪು. ನಾವು ನಂಬಿರುವಂಥ ಯೇಸು ಸ್ವಾಮಿ ಸ್ವಾರ್ಥರಹಿತನಾಗಿ ಪ್ರೀತಿಸುವಂತೆ ನಾವು ಸಹ ಸ್ವಾರ್ಥವಿಲ್ಲದೆ ಪ್ರೀತಿಸುವಂಥವರಾಗಿರ್ಬೇಕು. ಸೊ ಇದು ವಿಶೇಷವಾಗಿ ನಾವು ನಮ್ಮ ಜೀವಿತದಲ್ಲಿ ಮಾತು ಪರೀಕ್ಷಿಸಿಕೊಳ್ಬೇಕು. ನಿಜವಾಗಿ ದೇವರ ಪ್ರೀತಿ, ಸ್ವಾರ್ಥರಹಿತವಾದ ಈ ಪ್ರೀತಿ ನಮ್ಮಲ್ಲಿ ಇದೆಯೋ? ಒಂದು ಪಾಸ್ಟ್ರ್ ಈ ಮಾತನ್ನು ಹೇಳಿದರು ಚರ್ಚ್ನಲ್ಲಿ. ಮುಂದಿನ ಭಾನುವಾರ ಸಾಯಂಕಾಲ ನಾನು ದೇವರ ಪ್ರೀತಿಯ ಕುರಿತು ಪ್ರಸಂಗ ಮಾಡಲಿಕ್ಕಿದ್ದೇನೆ, ಬನ್ನಿರಿ ಅಂತ ಹೇಳಿದಾಗ ಭಾನುವಾರ ಸಾಯಂಕಾಲ ವೇಳೆ ಚರ್ಚ್ ಎಲ್ಲ ಜನ ಕಿಕ್ಕಿರಿದು ಸೇರಿ ಬಂದಿದ್ದರು ದೇವರ ಪ್ರೀತಿಯ ಕುರಿತು ತಿಳಿಯುವುದಕ್ಕಾಗಿ. ಲೈಟ್ ಯಾವ ಹಚ್ಚಿಲ್ಲ ಆ ಸಮಯದಲ್ಲಿ. ಸಾಯಂಕಾಲದ ಸರ್ವಿಸ್ ಆರಂಭವಾಯಿತು. ಆರಂಭವಾಗುವಾಗ ಪಾಸ್ಟರ್ ನಡೆದು ಬಂದರು. ಕೈಯಲ್ಲಿ ಮೇಣದ ಬತ್ತಿ ಇತ್ತು. ಆ ಮುಖ್ಯ ಕೇಂದ್ರ ಸ್ಥಳದಲ್ಲಿ ಅವರು ಬಂದು ದೀಪ ಹಚ್ಚಿದಾಗ ಈ ಒಂದು ಮೇಣದ ಬತ್ತಿಯನ್ನು ಹಚ್ಚಿದರು. ಅಲ್ಲಿ ಶಿಲುಬೆ ಇತ್ತು. ಆ ಶಿಲುಬೆ ಬಳಿ ಮೇಣದ ಬತ್ತಿಯನ್ನು ಹಚ್ಚಿದರು. 4 ದಿಕ್ಕಿಗೆ 4 ಸ್ಥಳಗಳಲ್ಲಿ ಆ ಶಿಲುಬೆಯನ್ನು ಸ್ಪಷ್ಟವಾಗಿ ಕಾಣಿಸುವಂತೆ ಆ ಮೇಣದ ಬತ್ತಿಯನ್ನು ಹಚ್ಚಿ ಅವರು ನಿಧಾನವಾಗಿ ಅಲ್ಲಿಂದ ಹೊರಟು ಹೋದರು. 100,000 ಜನ ಸೇರಿ ಬಂದಿದ್ದಾರೆ ದೇವರ ಪ್ರೀತಿಯನ್ನು ತಿಳಿಯುವುದಕ್ಕಾಗಿ. ಎಲ್ಲಿದೆ ದೇವರ ಪ್ರೀತಿ? ಶಿಲುಬೆ. ಹಲ್ಲೆಲೂಯಾ! ನಾವು ಶಿಲುಬೆಯನ್ನು ದೃಷ್ಟಿಸುವಾಗ ನಮ್ಮ ನಿಮಿತ್ತ ಆತನು ಎಷ್ಟು ಅಪಾರವಾಗಿ ಯಾವ ಹಂತಕ್ಕೆ ಹೋಗ್ತಾನೆ ಅನ್ನುವಂಥದ್ದನ್ನು ಶಿಲುಬೆ ನಮಗೆ ಸಾಕ್ಷಿ ಕೊಡ್ತದೆ ರೀ. ನಾವು ಆತನಿಗೆ ಅವಶ್ಯವೇ ಇಲ್ಲ. ಇನ್ಫ್ಯಾಕ್ಟ್ ಜಗತ್ತಿನಿಗೂ ನಮ್ಮ ಕೆಲವೊಂದು ಸಾರಿ ಯೋಚಿಸುವಾಗ ಅವಶ್ಯಕತೆ ಇಲ್ಲ. ಆದರೆ ದೇವರು ನಮ್ಮನ್ನು ಪ್ರೀತಿಸಿ ಹಲ್ಲೆಲೂಯಾ ತನ್ನನ್ನೇ ನಮಗಾಗಿ ಕೊಟ್ಟನು. ಸೊ ನಾವು ಈ ಪ್ರೀತಿಯನ್ನು ಹೊಂದಿದ್ದೆವು. ಇಂಥ ಸ್ವಾರ್ಥರಹಿತ ಪ್ರೀತಿಯನ್ನು ಹೊಂದಿರುವಂಥ ದೇವರನ್ನು, ಯೇಸುವನ್ನು ನಾವು ಪ್ರೀತಿಸ್ತೇವೆ. ನಮ್ಮಲ್ಲಿ ಆ ಪ್ರೀತಿ ಇದೆಯೋ? ಎರಡನೆಯದು, ಈ ದೇವರ ಪ್ರೀತಿ. ಯೇಸು ಹೇಳಿದ್ದು ನನ್ನಂಥ ಪ್ರೀತಿ, ನಾನು ಪ್ರೀತಿಸಿದಂತೆ ನೀವು ಪ್ರೀತಿಸಬೇಕಂತಂದರೆ, ಎರಡನೆಯದು ನಾವು ಕ್ರಿಸ್ತನ ಪ್ರೀತಿ ಮತ್ತು ದೇವರ ಪ್ರೀತಿ ಇದು ಷರತ್ತು ರಹಿತವಾದದ್ದು, ಅನ್ಕಂಡೀಷನಲ್ ಅನ್ನುವಂಥದ್ದು ನಾವು ಗುರುತಿಸಬೇಕು. ಪ್ರಿಯರೇ, ದೇವರ ಪ್ರೀತಿ ಷರತ್ತು ಮತ್ತು ಅರ್ಹತೆ ಇಲ್ಲದಿರುವಂತಹ ಪ್ರೀತಿ. ನಿನ್ನ ಅವಿಧೇಯತೆ, ನಿನ್ನ ಬಲಹೀನತೆ, ನಿನ್ನ ಪಾಪ, ನಿನ್ನ ಸ್ವಾರ್ಥ ಇವೆಲ್ಲವುಗಳ ಮಧ್ಯದಲ್ಲಿ ಆತನು ನಿನ್ನನ್ನು ಪ್ರೀತಿಸ್ತಾನೆ. ಹಲೋ 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 ಸ್ವಾರ್ಥ, ನಿನ್ನ ಪಾಪ, ನಿನ್ನ ಬಲಹೀನತೆ, ನಿನ್ನ ಅವಿಧೇಯತೆ ಇವೆಲ್ಲವುಗಳ ಮಧ್ಯದಲ್ಲಿ ನಿನ್ನನ್ನು ಆತನು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಅವರೇ ಹಿಂದಿನ ಸರ್ವಿಸ್ನವ್ರು ಈ ಮಾತು ಹೇಳಿದ ಕೂಡ ಹಲ್ಲೆಲೂಯ ಅಂತ ಹಿಂಗೆ ಫುಲ್ ಖುಷಿಯಾಗಿಬಿಟ್ರು. ನೀವು ಭಾಳ ಒಳ್ಳೆಯವರು ಕಾಣಿಸ್ತದೆ. ಅದಕ್ಕೆ
ಅವಿಧೇಯತೆಯ ಮಧ್ಯದಲ್ಲಿ, ಪಾಪದ ಮಧ್ಯದಲ್ಲಿ, ಸ್ವಾರ್ಥದ ಮಧ್ಯದಲ್ಲಿ, ಪ್ರಿಯರೇ, ಈ ಸತ್ಯ, ಆತನು ನಿನ್ನನ್ನು ನನ್ನನ್ನು ಪ್ರೀತಿಸ್ತಾನೆ. ಪ್ರಿಯರೇ, ನಮ್ಮನ್ನು ಇಂಥ ಸಂಗತಿಯ ಮಧ್ಯದಲ್ಲಿ ನಿತ್ಯ ಜೀವದ ವಾಗ್ದಾನ ಮಾಡಿದ್ದಾನೆ, ಸಮೃದ್ಧಿಯಾದ ಜೀವದ ವಾಗ್ದಾನ ಮಾಡಿದ್ದಾನೆ. ಪೌಲನು ಈ ಪ್ರೀತಿಯ ಕುರಿತು ಹೇಳ್ತಾನೆ. ಈ ಮಾತು ಯೋಚಿಸೋಣ. 1 ಕೊರಿಂಥ 13:4 ಓದುವಾಗ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನ ಅಡಗಿಸಿಟ್ಟುಕೊಳ್ಳುತ್ತದೆ, ಎಲ್ಲವನ್ನ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಇದು ದೈವಿಕ ಪ್ರೀತಿ, ದೇವರ ಪ್ರೀತಿ. ಇದು ಶ್ರೇಷ್ಠವಾದ ಪ್ರೀತಿ. ಅಯೋಗ್ಯರಾಗಿದ್ದರೂ ನಮಗೆ ಕೊಡಲ್ಪಟ್ಟಿದೆ. ನಾವು ಸ್ವೀಕರಿಸದಿದ್ದರೂ ಕೊಡಲ್ಪಟ್ಟಿದೆ. ಆದುದರಿಂದ ಇದು ನಿಜವಾಗ್ಲೂ ಷರತ್ತು ರಹಿತವಾದದ್ದು, ಅನ್ಕಂಡೀಷನಲ್. ಪ್ರಿಯರೇ, ಷರತ್ತು ರಹಿತವಾದದ್ದು ಎಂಬುದಾಗಿ ಹೇಳುವಾಗ, ಲೋಕದಲ್ಲಿ ನೋಡ್ರಿ, ಗಂಡ ಹೆಂಡತಿಯನ್ನು ಬಹಳ ಹೆಚ್ಚು ಪ್ರೀತಿ ಮಾಡೋದು ಯಾವಾಗ ಗೊತ್ತಾ? ಹೆಂಡತಿ ಗಂಡನನ್ನು ಬಹಳ ಪ್ರೀತಿ ಮಾಡುವಾಗ ಅಷ್ಟೇ. ಎಲ್ಲ ಹೆಂಡತಿಯರು ಕೈ ಎತ್ತಿ ಒಪ್ತೋರಿದ್ರು ಗೊತ್ತಿಲ್ಲ, ಬಟ್ ಏನು ಗೊತ್ತಾ, ಒಂದು ಸ್ವಲ್ಪ ಜಗಳ ಆದಾಗ ನೋಡ್ಬೇಕು ನೀವು. ಊಟ ತಣ್ಣಗಿರ್ತದ, ನೀರೆಲ್ಲ ಊಟ ಎಲ್ಲ ಐತಿ, ಆಯ್ತು ನೋಡು ತಗೋ, ಏನೋ ಅರ್ಬಿ ಎಲ್ಲ ಐತಿ, ಹುಡ್ಕೋ, ಐ ಲವ್ ಯು ಅಂತ ಹೇಳಿದವರೆಲ್ಲ, ಓಕೆ, ಪ್ರೀತಿ ಮಾಡ್ತೇನೆ ಅಂತ ಹೇಳಿದವರೆಲ್ಲ ಆ ಹೇಳಿದ ಕೆಲಸ ಮಾಡಿಲ್ಲ, ಫುಲ್ ಸಿಟ್ ಮುಗಿದು ಹೋಯ್ತು ಕತಿ. ಏನು ಎಲ್ಲಿ ಹೋಯ್ತು ಪ್ರೀತಿ? ಮಾಯವಾಯ್ತು. ಏನು ಗೊತ್ತಾ? ಷರತ್ತುಬದ್ಧವಾದ ಪ್ರೀತಿ ಇದು. ನೀನು ಪ್ರೀತಿ ತೋರಿಸಿದರೆ ನಾನು ಪ್ರೀತಿ ತೋರಿಸ್ತೇನೆ. ಇದು ಮಾನವ ಪ್ರೀತಿ. ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸುವಂಥದ್ದು ಯಾವಾಗ? ಅವರು ಪ್ರೀತಿ ತೋರಿಸಿದರೆ ಇವರು ಪ್ರೀತಿ ತೋರಿಸ್ತಾರೆ. ಅಣ್ಣ ತಂಗಿ, ಅಕ್ಕ ತಂಗಿ, ಸಹೋದರ ಮಧ್ಯದಲ್ಲಿ ಏನು ಗೊತ್ತಾ? ನೀನು ಪ್ರೀತಿ ಮಾಡಿದರೆ ನಾನು ಪ್ರೀತಿ ಮಾಡ್ತೇನೆ, ನೀನು ದ್ವೇಷ ಮಾಡಿದರೆ ನಾನು ದ್ವೇಷ ಮಾಡ್ತೇನೆ. ಇದು ಲೌಕಿಕವಾದ ಪ್ರೀತಿ, ಇದು ಲೋಕದಲ್ಲಿ ಕಂಡು ಬರುವಂಥ ಪ್ರೀತಿ ಇದು. ಓಕೆ ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸುವುದಿಲ್ಲ. ಎಲ್ಲರೂ ಪ್ರೀತಿಸುವಂತಹ ವಾಕ್ಯ, ಗೊತ್ತಿರುವಂಥ ವಾಕ್ಯ, ಯೋಹಾನ 3:16 ಹೇಗೆ ಹೇಳ್ತದೆ? ದೇವರು ಲೋಕದ ಮೇಲೆ ಪಾಪಾಧೀನತೆಯಲ್ಲಿ ನಾಶವಾಗಿ ದೇವರ ವಿರುದ್ಧವಾಗಿ ಜೀವಿಸುತ್ತಿರುವಂಥ ಈ ಲೋಕವನ್ನು ಮೊದಲು ಆತನು ಪ್ರೀತಿಸಿದನ್ರಿ. ನೀನು ನಾನು ಆ ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳುವುದಕ್ಕಿಂತ ಮೊದಲು ಆತನು ನಿನ್ನನ್ನು ಪ್ರೀತಿಸಿದ್ದಾನೆ. ನೀನು ಪಾಪದಲ್ಲಿ ಜೀವಿಸುತ್ತಾ ದೇವರ ವಿರುದ್ಧವಾದ ಜೀವನ ಜೀವಿಸ್ತಾ ಇದ್ದಾಗಲೇ 2000 ವರ್ಷಗಳ ಮೊದಲು ಆತನು ನಿನ್ನಗಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನೀನು ಆತನ ಕುರಿತು ಯೋಚಿಸುತ್ತಿರಲಿಲ್ಲ, ಆತನು ಆಗಲೇ ನಿನ್ನ ಕುರಿತು ಯೋಚಿಸಿದನು. ಇದು ದೇವರ ಷರತ್ತು ರಹಿತವಾದ ಪ್ರೀತಿ. ಸ್ವಾರ್ಥರಹಿತವಾದದ್ದು ಒಂದು, ಷರತ್ತು ರಹಿತ, ಅನ್ಕಂಡೀಷನಲ್ ಲವ್. ಮನುಷ್ಯನ ಪ್ರೀತಿ ಯಾವಾಗಲೂ ನೀನು ಮೊದಲು ಮಾಡು, ನೀನು ಮೊದಲು ಪ್ರೀತಿಸು, ನೀನು ಮೊದಲು ಅಕ್ಸೆಪ್ಟ್ ಮಾಡು, ಆಮೇಲೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ದೇವರಿಲ್ಲ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹಲ್ಲೆಲೂಯಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಮಾನವನ ಒಂದು ನಿಜವಾದ ಸ್ಥಿತಿ ಏನಾಗಿತ್ತು ಗೊತ್ತಾ? ಇನ್ಫ್ಯಾಕ್ಟ್ ನಾವು ನೋಡ್ತೇವೆ ರೋಮ 5:10. ನಾವು ಯಾರು? ಮೂಲತಃ ಯಾರು? ಪಾಪದ ನಿಮಿತ್ತ ನಾವು ಏನು ಆಗಿದ್ದೆವು. ರೋಮ 5:10 ಹೇಳ್ತದೆ, ದೇವರಿಗೆ ವೈರಿಗಳಾಗಿದ್ದ ನಾವು, ಪಾಪದಲ್ಲಿ ಜೀವಿಸ್ತಾ ಇದ್ದಾಗ, ಅವಿಧೇಯತೆಯಲ್ಲಿ ಜೀವಿಸ್ತಾ ಇದ್ದಾಗ, ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾಗ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಂದ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು
ಮತ್ತು ನಿಶ್ಚಯವಲ್ಲವೇ. ವೈರಿಗಳಾಗಿದ್ದ ನಾವು, ದೇವರಿಗೆ ವೈರಿಗಳಾಗಿ ನಾವು ಜೀವಿಸುತ್ತಿದ್ದವು. ದೇವರು ತನ್ನ ವೈರಿಗಳನ್ನು ಪ್ರೀತಿಸ್ತಾನೆ. ಇನ್ಫ್ಯಾಕ್ಟ್ ಎಲ್ಲರನ್ನ ಆತನು ಪ್ರೀತಿಸ್ತಾನೆ. ಅದಕ್ಕಾಗಿ ಆತನು ಹೇಳಿದ್ದು, ಯೇಸು ಸ್ವಾಮಿ ನಮಗೂ ಕೂಡ ಆದೇಶಿಸಿದ್ದು, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ. ಯಾಕೆ? ಒರಿಜಿನಲಿ ನಾವು ಸಹ ಆತನ ವೈರಿಗಳಲ್ವೋ? ಪಾಪದಲ್ಲಿ ಜೀವಿಸ್ತಾ ಇದ್ದಾಗ ನಾವು ಸಹ ಆತನ ವೈರಿಗಳು. ಆದರೆ ನಮ್ಮಂಥವರನ್ನ ಆತನು ಪ್ರೀತಿಸಿದನು. ನಾವು ಆತನ ಕುರಿತು ಯೋಚಿಸಿರಲಿಲ್ಲ, ಆತನನ್ನು ಬಯಸಿರಲಿಲ್ಲ, ಆತನನ್ನು ಹುಡುಕಿರಲಿಲ್ಲ. ಆದರೂ ಆತನು ನಮ್ಮನ್ನು ಪ್ರೀತಿಸಿದನು. ಇಂತಹ ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ನೀವು ಸಹ ವೈರಿಗಳನ್ನು ಪ್ರೀತಿಸಿರಿ. ಹಲ್ಲೆಲೂಯಾ. ನೀವು ಸಹ ಆತನನ್ನು ಪ್ರೀತಿಸಿರಿ. ಸೊ ಪ್ರೀತಿಗೆ ಯೋಗ್ಯವಾದದ್ದು, ಇನ್ಫ್ಯಾಕ್ಟ್ ಯೋಚಿಸುವಾಗ ನಮ್ಮಲ್ಲಿ ಒಂದೂ ಇಲ್ಲ. ಪ್ರೀತಿಯ ನಿಮಿತ್ತ ನಮಗೆ ಒಂದು ವೇಳೆ ಯೋಗ್ಯತೆ ಇದೆ ಅಂತಂದರೆ ಆತನ ಪ್ರೀತಿಯ ನಿಮಿತ್ತವೇ ಹೊರತು ನಮ್ಮ ಪ್ರೀತಿಯ ನಿಮಿತ್ತ ಅಲ್ಲ. ಆತನು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಯೋಗ್ಯತೆಯನ್ನು ಪಡ್ಕೊಂಡಿದ್ದೇವೆ. ಸೊ ನಾವು ವಿಶೇಷವಾಗಿ ಈ ಅಂಶ ಗಂಭೀರವಾಗಿ ಯೋಚಿಸಬೇಕಾಗಿ. ಸೊ ನಾವು ಆತನ ಪ್ರೀತಿಗೆ ನಾವು ಪ್ರತಿಕ್ರಿಯಿಸುವಾಗ, ಅಂದರೆ ನಾವು ಆತನ ಚಿತ್ತಕ್ಕನುಸಾರವಾಗಿ ನಾವು ಜೀವಿಸುವಾಗ, ಆತನ ಯೋಜನೆಗನುಸಾರವಾಗಿ ನಾವು ಜೀವಿಸುವಾಗ ಆತನನ್ನು ನಾವು ಮಹಿಮೆ ಪಡಿಸ್ತೇವೆ, ಆತನಿಗೆ ನಾವು ಸಂತೋಷವನ್ನು ಕೊಡ್ತೇವೆ. ನಮ್ಮನ್ನು ಆತನು ಸೃಷ್ಟಿಸಿದ್ದು ಇದೇ ಉದ್ದೇಶಕ್ಕಾಗಿ. ನನ್ನ ಮಾತು ಕೇಳ್ತಾ, ನನ್ನ ಆಜ್ಞೆಗಳನ್ನು ಕಾಯ್ಕೊಂಡು ನೀವು ನಡೆಯುವಾಗ ನನ್ನನ್ನು ಸಂತೋಷಪಡಿಸುವಂಥ ಜೀವಿತ. ಅದಕ್ಕಾಗಿ ಆತನು ನಮ್ಮನ್ನು ಕರೀತಾ ಇದ್ದಾನೆ. ಸೊ ನಾವು ಆತನನ್ನು ಪ್ರೀತಿಸದಿದ್ದರೆ ಆತನ ಪ್ರೀತಿ ನಮಗಾಗಿ ಮುಂದುವರಿಯುತ್ತದೆ. ಪ್ರಿಯರೇ, ದಯವಿಟ್ಟು ಯೋಚನೆ ಮಾಡಿ, ತಿಳ್ಕೊಳ್ಬೇಡ್ರಿ. ಏನಂದರೆ ನಾವು ಆತನನ್ನು ಪ್ರೀತಿಸಲಿಲ್ಲ, ಅದಕ್ಕೆ ಆತನು ನಮ್ಮನ್ನು ಪ್ರೀತಿಸುವುದನ್ನು ನಿಲ್ಲಿಸಿಬಿಡ್ತಾನೆ. ಇಲ್ಲ, ನಿಲ್ಲಿಸುವುದಿಲ್ಲ. ನಮ್ಮನ್ನು ಆತನು ಹೆಚ್ಚು ಪ್ರೀತಿಸಲು ನೀವೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು 21 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ಅದರಿಂದ ದೇವರು ನನ್ನ ಹೆಚ್ಚು ಪ್ರೀತಿಸ್ತಾನೆ. ಇಲ್ಲ, ನಾನು ಲೋಕಕ್ಕೆಲ್ಲ ಹೋಗಿ ಸ್ವಾರ್ಥ ಸಾರ್ತೀನಿ, ಅದಕ್ಕೆ ಆತನು ನನ್ನನ್ನು ಹೆಚ್ಚು ಇಲ್ಲ. ನೀನು ಇರುವಂತೆ ನೀನು ಆತನ ಪ್ರೀತಿಯನ್ನು ನಿನ್ನ ಮೇಲೆ ಹೆಚ್ಚಿಸುವುದಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಆ ಪ್ರೀತಿಯನ್ನು ನೀನು ಕಳ್ಕೊಳ್ಳುವುದಕ್ಕಾಗಿ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ನನ್ನನ್ನು ಷರತ್ತು ರಹಿತವಾಗಿ ನಿನ್ನನ್ನು ಆತನು ಪ್ರೀತಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇದು ದೇವರ ಪ್ರೀತಿ. ಆತನು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಆತನು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಮಾನವ ಪ್ರೀತಿಗಿಂತ ವಿಭಿನ್ನವಾದದ್ದು. ಮಾನವ ಪ್ರೀತಿ ಷರತ್ತುಗಳೊಂದಿಗೆ ಬರ್ತದೆ. ಆತನ ಪ್ರೀತಿ ಅನಿಸಿಕೆಗಳ ಆಧಾರವಾದದ್ದಲ್ಲ. ಆತನು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಆತನು ನಮ್ಮನ್ನು ಪ್ರೀತಿಸ್ತಾನೆ. ಇದನ್ನು 1000 ಸಾರಿ ಹೇಳ್ತೇನೆ ನಾನು. ಪ್ರೀತಿಯಾಗಿರುವಂಥದ್ದನ್ನು, ಆ ಪ್ರೀತಿಗೆ ಅಡ್ಡಿಯಾಗಿರುವಂಥದ್ದನ್ನು ನೀಗಿಸುವುದಕ್ಕಾಗಿ ನಾವೇನು ಮಾಡಿದ್ವಿ? ಮನುಷ್ಯನಿಗೂ ದೇವರಿಗೂ ಮಧ್ಯದಲ್ಲಿ ಅಡ್ಡಗೋಡೆಯಾಗಿ ನಿಂತಂಥ ಪಾಪ, ಇದನ್ನು ನಿವಾರಿಸುವುದಕ್ಕೋಸ್ಕರ ನಾವೇನು ಮಾಡಿದ್ವಿ? ಇನ್ಫ್ಯಾಕ್ಟ್ ಯೋಚನೆ ಮಾಡುವುದಾಗಿದ್ದಲ್ಲಿ ನಾವೇನು ಮಾಡಲಿಲ್ಲ ಪ್ರಿಯರೇ. ನಾವು ಸ್ವಾರ್ಥಿಗಳಾಗಿ ಪಾಪದಲ್ಲಿ ಮಗ್ನರಾಗಿ ಮನ ಬಂದಂತೆ ಅವಿಧೇಯತೆಯ ಜೀವಿತದಲ್ಲಿ ಜೀವಿಸುವುದರಲ್ಲಿ ನಾವು ಮಗ್ನರಾಗಿದ್ದೇವೆ. ಆದರೆ ಆತನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹಲ್ಲೆಲೂಯಾ. 2000 ವರ್ಷಗಳ ಹಿಂದೆ ಆ ಬೆತ್ಲೆಹೇಮನ ಕುಗ್ರಾಮದಲ್ಲಿ ಶರೀರಧಾರಿಯಾಗಿ ಬಂದದ್ದು ಸಾಕ್ಷಾತ್ ದೇವರು ತಾನೆ. ನಿನ್ನನ್ನು ನನ್ನನ್ನು ಪ್ರೀತಿಸುವುದಕ್ಕಾಗಿ ಆತನು ಮೊದಲು ಹೆಜ್ಜೆ ಇಡ್ತಾ ಇದ್ದಾನೆ. ಆತನು ಆ ಕಾರ್ಯವನ್ನು ಆರಂಭಿಸ್ತಾ ಇದ್ದಾನೆ, ಮನುಷ್ಯನಲ್ಲ. ಸೊ ಪ್ರೀತಿಗೆ ಅಡ್ಡಿಯಾದದ್ದನ್ನು ನೀಗಿಸುವುದಕ್ಕಾಗಿಯೇ ತನ್ನ ಒಬ್ಬನೇ ಮಗನನ್ನು ಆ ಶಿಲುಬೆಯ ಮರಣಕ್ಕೂ ಒಪ್ಪಿಸಿಕೊಟ್ಟು ನಮ್ಮ ಸಂಬಂಧವನ್ನು ಸರಿಪಡಿಸೋದಕ್ಕೋಸ್ಕರ ದೇವರು ಮಾಡಿದ ಪ್ರಯತ್ನ ನಾವು ಈ ದಿವಸ ನೆನಪು ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯಾ. ಇದು ದೇವರು ಮಾಡಿದ ಪ್ರಯತ್ನ. ಈ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನಾವು ಸೇವಿಸುವಾಗ ಇದು ಮಾನವನ ಪ್ರಯತ್ನವಲ್ಲ, ಇದು ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಮಾಡಿದಂಥ ಪ್ರಯತ್ನ, ಶ್ರೇಷ್ಠವಾದ ಪ್ರಯತ್ನ. ಒಂದೇ ಸಾರಿ ಮಾಡಿ ಪರಿಪೂರ್ಣಗೊಳಿಸಿ ಅದನ್ನು ನೆರವೇರಿಸಿದಂಥ ಪ್ರಯತ್ನ. ಹಲ್ಲೆಲೂಯಾ. ಅದಕ್ಕಾಗಿ ಪೌಲನು ಈ ಪ್ರಾರ್ಥನೆಯನ್ನು ಮಾಡ್ತಾನೆ ಎಫೆಸ ಸಭೆಗಾಗಿ. ಎಫೆಸ 3 ನಾವು ವಚನ ಓದುವಾಗ 16ರಿಂದ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ
ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು 18ನೇ ವಚನ ಭಾಳ ವಿಶೇಷವಾದದ್ದು. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಹಲ್ಲೆಲೂಯ, ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೂ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ತೇನೆ. ಪ್ರಿಯರೇ, ನಾವು ದೇವರು ನನ್ನನ್ನು ಇಷ್ಟಾಗಿ ಅಪಾರವಾಗಿ ಪ್ರೀತಿಸ್ತಾನೆ ಅಂತ ಗೊತ್ತಾದರೆ ನಾವು ಪ್ರೀತಿಯ ಭಿಕ್ಷುಕರಾಗಿ ಅಲ್ಲಿ ಇಲ್ಲಿ ಅಲದಾಡುವುದಿಲ್ಲ. ಅಲದಾಡುವುದಿಲ್ಲ. ಜಗತ್ತಿನಲ್ಲಿ ಇಂದು ಕಾಡ್ತಾ ಇರುವಂಥ ದೊಡ್ಡ ಸಮಸ್ಯೆ ಪ್ರೀತಿ ಮಾಡು, ಪ್ರೀತಿ ಮಾಡು, ಪ್ರೀತಿ ಮಾಡು, ಎಲ್ಲಿ ನೋಡಿದ್ರು ಪ್ರೀತಿ ಮಾಡು, ಪ್ರೀತಿ ಮಾಡು. ದೇವರ ಅಪಾರವಾದ ಪ್ರೀತಿ ನಿನಗೋಸ್ಕರ ಎಷ್ಟಿದೆ ಅಂತ ಗೊತ್ತಾದರೆ ನಾವು ಪ್ರೀತಿಯ ಭಿಕ್ಷುಕರಾಗುವುದಿಲ್ಲ. ಪ್ರೀತಿಯ ನಿಮಿತ್ತ ಧೈರ್ಯದಿಂದ ನಾವು ಬಲವಾದ ಆತನ ನನ್ನನ್ನು ಪ್ರೀತಿಸಿದ ಆತನನ್ನು ಮೆಚ್ಚಿಸುವಂಥ ಜೀವಿತ ನಾವು ಜೀವಿಸ್ತೇವೆ. ಹಲ್ಲೆಲೂಯ. ಹುಡುಕ್ತಾ ಇದ್ದಾರೆ, ಜಗತ್ತು ನೋಡ್ರಿ ಹುಡುಕ್ತಾ ಇದ್ದಾರೆ. ಅಯ್ಯೋ, ಕೆಲವೊಂದು ಸ್ಥಳಗಳಲ್ಲಿ ಏನೆಲ್ಲ ಬರೆದಿರ್ತಾರೆ. ನಾವು ಸಿಂತೇರಿ ರಾಕ್ಸ್ ಹೋಗಿದ್ವಿ ನಾವು. ಅಲ್ಲಿ ಭಯಂಕರ ಕಡಿದಾದ ಬಂಡೆ ಇದೆ. ಅಲ್ಲಿ ಮೇಲೆ ಹೋಗಿ ರಾಜ ಮತ್ತು ಏನೇನೋ ಬರ್ತದೆ, ಹುಡುಗ ಹುಡುಗಿ ಸರ್, ಏನಪ್ಪ ಪ್ರೀತಿ, ಎಂತಹ ಪ್ರೀತಿ. ಆ ಕಡಿದಾದ ಪ್ರದೇಶದಲ್ಲಿ ಜಾರಿ ಬಿದ್ದರೆ ಪ್ರಾಣ ಕಳ್ಕೊಳ್ಬೋದು. ಅಂತಹ ಕಷ್ಟಪಟ್ಟು ಅಲ್ಲೆಲ್ಲ ಹೋಗಿ ಬರ್ದಿರ್ತಾರೆ. ಈಗ ಮದುವೆ ಮಾಡ್ಕೊಂಡಾರೋ ಏನು ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಬಟ್ ಇದೆಲ್ಲ ತೋರಿಸ್ತಾರೆ. ಪ್ರೀತಿ ಬೇಕು, ಪ್ರೀತಿ ಬೇಕು, ಪ್ರೀತಿ ಬೇಕು. ನೀನು ನಿಜವಾಗಲೂ ಆ ಶಿಲುಬೆಯ ಪ್ರೀತಿಯನ್ನು ಅರಿತುಕೊಂಡ್ರೆ ಈ ಪ್ರೀತಿಯ ಭಿಕ್ಷುಕನಂತೆ ಅಲ್ಲಿ ಇಲ್ಲಿ ಅಲದಾಡುವುದಿಲ್ಲನೇ. ಷರತ್ತು ರಹಿತವಾದ ಪ್ರೀತಿ. ಇನ್ಫ್ಯಾಕ್ಟ್ ಇದು ಒಂದು ಅದರ ಝಲಕ್ ನಮಗೆ ಈ ತಂದೆ ತಾಯಿಗಳು ತೋರಿಸ್ತಾರೆ ನೋಡ್ರಿ. ಮಕ್ಕಳು ಹೊಲಸು ಮಾಡಿ ಬಂದಾಗ ಯಾವುದಾದ್ರೂ ತಂದೆ ತಾಯಿಗಳು ಹೇಳ್ತೀರಾ, ಓಹ್ ನೀನು ಹೊಲಸು, ನಮ್ಮ ಫ್ಯಾಮಿಲಿ ಒಳಗಿಂತ ಹೊಲಸು ಜನ ಇರೋದಿಲ್ಲ ಅಂತ ಓಡಿಸ್ಬಿಡ್ತೀರನ್ನ? ಏನು ಮಾಡ್ತೀರಿ ತಂದೆ ತಾಯಿಗಳು? ಅವ್ರ ಹೊಲಸನ್ನು ತೊಳೆದು ಮಕ್ಕಳು ಚಿಕ್ಕ ಮಕ್ಕಳು ಅಂತ ಹೇಳಿ ಇಟ್ಕೊಳ್ತೀವೋ ಇಲ್ವೋ? ರೈಟ್. ಅದು ಒಂದು ಚಿಕ್ಕ ಮಕ್ಕಳಿದ್ದಾಗ ಮಾಡ್ತಾರೆ. ನಿಧಾನವಾಗಿ ದೊಡ್ಡವರಾದಂತೆ ಮಾಡ್ತಾರ? ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಕೊನೆಯದಾಗ ಒದ್ದೋಡಿಸ್ತಾರೆ ಅಷ್ಟೇ. ತಂದೆ ತಾಯಿಗಳ ಪ್ರೀತಿ ಕೂಡ ತಾಳ್ಮೆಯೊಂದಿಗೆ ಪ್ರೀತಿಸ್ತಾರೆ, ಬಟ್ ಷರತ್ತು ಖಚಿತವಾಗಿ ಬರ್ತದೆ. ಪ್ರಿಯರೇ, ನಾವು ಈ ಮಾತು ವಿಶೇಷವಾಗಿ ನೆನಪಿಟ್ಕೊಳ್ಳೋಣ. ನಾವು ದೇವರನ್ನು ಅರಿತರೆ, ನಮ್ಮ ಆ ದೇವರ ಅಪಾರವಾದ ಪ್ರೀತಿಯನ್ನು ನಾವು ಅರಿತರೆ, ನಾವು ಆತನಂತೆ ನಾವು ಪ್ರೀತಿಸುವುದಕ್ಕೆ ಆರಂಭಿಸ್ತೇವೆ. ಸೊ ಈ ಮಾತು ವಿಶೇಷವಾಗಿ ನೆನಪಿಟ್ಕೊಳ್ಬೇಕು. ನಿನ್ನನ್ನು ಯಾರು ಪ್ರೀತಿಸ್ತಿಲ್ಲ ಅನ್ನುವಂಥ ವಿಚಾರ ನಿನ್ನ ಕಾಡುವಾಗ ಶಿಲುಬೆಯನ್ನು ನೋಡು, ಶಿಲುಬೆಯನ್ನು ನೋಡು. ನಿನ್ನನ್ನು ಆತನು ಎಷ್ಟಾಗಿ ಪ್ರೀತಿಸ್ತಾನೆ. ನಿನ್ನ ಅವಶ್ಯಕತೆ ಲೋಕಕ್ಕೆ ಇರಲಿಲ್ಲ, ಆದರೂ ನಿನ್ನನ್ನು ನಿರ್ಮಿಸಿ ನಿನಗಾಗಿ ತನ್ನ ಪ್ರೀತಿಯನ್ನು ಸುರಿಸಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಸಾರಿ ನಾವು ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಅಂಶ. ಇನ್ನೊಂದು ವಿಷಯ ಕಾಣ್ತದೆ ಅನೇಕರಿಗೆ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮನ್ನೇ ನಾವು ಪ್ರೀತಿಸುವುದಿಲ್ಲ ಪ್ರಿಯರೇ. ಕೆಲವರು ನಮ್ಮನ್ನು ನಾವು ಪ್ರೀತಿಸುವುದಿಲ್ಲ. ಅಯ್ಯೋ, ನಾನು ಬೆಳಗಿಲ್ಲ, ನಾನು ಕಪ್ಪಗಿಲ್ಲ, ನಾನು ಎತ್ತರಿಲ್ಲ, ನಾನು ಗಿಡ್ಡದೇನೆ, ನಾನು ಎತ್ತರದೇನೆ, ನಾನು ಉದ್ದದೇನೆ, ನಾನು ಅಗಲದೇನೆ. ಅಯ್ಯೋ, ನಾನು ಈ ಕುಟುಂಬದಾಗ ಯಾಕೆ ಹುಟ್ಟಿದೆ, ನಾನು ಹುಬ್ಬಳ್ಳಿಯಾಗ ಯಾಕೆ ಹುಟ್ಟಿದೆ, ಅಮೇರಿಕದಾಗ ಯಾಕೆ ಹುಟ್ಟಿಲ್ಲ. ನಾನು ನನ್ನನ್ನು ಪ್ರೀತಿಸದೇ ಇರುವಂಥ ಸ್ಥಿತಿಗತಿಗಳಲ್ಲಿ ನಾವು ಕಾಡುವಾಗಲೂ ಒಂದು ನೆನಪಿಟ್ಕೋ, ನೀನು ನಿನ್ನನ್ನು ಪ್ರೀತಿಸದೇ ಇರಬಹುದು, ಆದರೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ದೇವರು ನಿನ್ನನ್ನು ಪ್ರೀತಿಸ್ತಾನೆ. ನೀನು ಇರುವಂತೆ, ನೀನಿರುವ ಸ್ಥಳದಲ್ಲಿ, ನೀನಿರುವ ಸ್ಥಿತಿಗತಿಗಳಲ್ಲಿ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಯಾಕೆ ಗೊತ್ತಾ? ದೇವರ ಪ್ರೀತಿ ಬೇಷರತ್ತಾದ ಪ್ರೀತಿ, ಅನ್ಕಂಡೀಷ್ನಲ್. ಇದು ಬಹಳ ವಿಶೇಷವಾಗಿ ನಾವು ಒಂದು ಯೋಚಿಸಬೇಕಾದಂಥ ಅಂಶ.
ಇದು ಬೇಷರತ್ ಅಂತ ಹೇಳುವಾಗ ಮತ್ತು ಹಂಗಂದ್ರೆ ನಾವು ರಕ್ಷಣೆ ಹೊಂದೋದಕ್ಕಾಗಿ ಯಾಕ್ರಿ ಪಶ್ಚಾತ್ತಾಪ ಪಡಬೇಕು, ಯಾಕ್ರಿ ನಾವು ಯೇಸು ಸ್ವಾಮಿಯನ್ನು ನಂಬಬೇಕು, ಆತನ ಹೇಗೂ ಪ್ರೀತಿಸ್ತಾನಲ್ಲ ಅಂತ ನಾವು ಕೆಲವರು ಯೋಚನೆ ಮಾಡ್ಬೇಕು. ದಯವಿಟ್ಟು ನೆನ್ಪಿಟ್ಕೊಳ್ರಿ, ಈ ಪ್ರೀತಿಯ ಮಹತ್ವ ನಾವು ಅರಿಬೇಕಾದ್ರೆ ಮೊದಲು ಈ ವಾಸ್ತವಿಕ ನಿಜ ಸಂಗತಿಯನ್ನು ಗುರುತಿಸೋಣ. ದೇವರು ಇಲ್ಲಿದ್ದಾನೆ, ಮನುಷ್ಯನು ಇಲ್ಲಿದ್ದಾನೆ. ಪಾಪದ ನಿಮಿತ್ತ ದೇವರು ಮನುಷ್ಯರ ಮಧ್ಯದಲ್ಲಿ ಒಂದು ದೊಡ್ಡ ಅಡ್ಡಗೋಡೆ ಇದೆ. ಓಕೆ, ಈ ಅಡ್ಡಗೋಡೆ ಇದು ದೇವರನ್ನು ನಾವು ದೇವರ ಬಳಿ ಬರದಂತೆ ತಡೆಗಟ್ಟುತ್ತಿರುವಂಥ ಪಾಪದ ಅಡ್ಡಗೋಡೆ. ಸೊ ಇದರ ಮಧ್ಯದಲ್ಲಿ ಆತನು ಪ್ರೀತಿಸುವಂಥ ಕಾರ್ಯ ಮಾಡಿದ್ದಾನೆ. ಆದರೆ ನಾನು ಆತನನ್ನು ಪ್ರೀತಿಸುವುದಕ್ಕಾಗಿ ಆತನನ್ನು ಪ್ರೀತಿಸುವಂಥವನಾದರೆ ಆತನ ಮೆಚ್ಚಿಸುವಂಥ ಜೀವಿತ ಜೀವಿಸ್ತೇನೆ. ಆದರೆ ನಾವು ಈಗಾಗಲೇ ವಾಕ್ಯ ಓದಿದ್ದೇವೆ, ನಮ್ಮ ಜೀವನ ಹೇಗಿದೆ ಅಂತಂದರೆ ವೈರಿಗಳಂತೆ, ಆತನ ವೈರಿಗಳಂತೆ. ಆತನನ್ನು ಮೆಚ್ಚಿಸುವಂಥ ಜೀವಿತ ಜೀವಿಸ್ತಾ ಇಲ್ಲ. ನಾವು ನಮ್ಮ ಮನ ಬಂದಂತೆ ಜೀವಿಸುವುದಕ್ಕೆ ಮಾನವನನ್ನು ಬಿಟ್ಟರೆ ಹೇಗೆ ಜೀವಿಸ್ತಾನೆ? ದೇವರನ್ನು ಮೆಚ್ಚಿಸುವಂಥ ಜೀವಿಸ್ತಾನೋ? ಮೃಗದಂತೆ, ಪ್ರಾಣಿಗಳಂತೆ ಮನುಷ್ಯನು ಜೀವಿಸುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಪ್ರಿಯರೇ, ನಮ್ಮನ್ನು ಪ್ರೀತಿಸುತ್ತಿರುವುದರಿಂದಲೇ ಶಿಲುಬೆ ಆಯಿತು. ನಮ್ಮನ್ನು ಪ್ರೀತಿಸುತ್ತಿರುವುದರಿಂದಲೇ ಆತನು ರಕ್ಷಣೆಯ ಮಾರ್ಗವನ್ನು ನಿರ್ಮಿಸಿದ್ದಾನೆ. ನಾವಂತೂ ದೇವರಿಗೆ ವಿರುದ್ಧವಾಗಿ ಜೀವಿಸುವುದರಲ್ಲಿ ನಾವು ಮಗ್ನರಾಗಿದ್ದೆವು. ಆದರೆ ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮಾಡಬೇಕಾದ ಕಾರ್ಯ ಮಾಡ್ತಾ ಇದ್ದಾನೆ. ನಾವು ಅದನ್ನು ಗುರುತಿಸಲೇಬೇಕು. ಅದಕ್ಕೆ ನಾವು ಆತನನ್ನು ಮೆಚ್ಚಿಸುವಂಥ ಜೀವಿತ ಯಾವಾಗ ಜೀವಿಸ್ತೇವೆ, ಅದು ನಮ್ಮ ಈ ಒಂದು ಒಡಕು ಏನಿದೆ ಅಲ್ಲ, ಈ ಬಿರುಕು, ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿರುವ ಈ ಬಿರುಕು ನಾವು ಗುರುತಿಸುವಾಗ ಮಾತ್ರ ಆತನ ಮೆಚ್ಚಿಸುವಂತಹ ಕಾರ್ಯ ನಾವು ಮಾಡಲಿಕ್ಕೆ ಸಾಧ್ಯ. ಸೊ ನಾವು ವೈರಿಗಳಂತೆ ಜೀವಿಸುವಂಥದ್ದನ್ನು ನಿಲ್ಲಿಸುವುದು ಯಾವಾಗ ಅಂದರೆ ಆತನ ಪ್ರೀತಿಯನ್ನು ಸ್ವೀಕರಿಸುವಾಗ. ಆತನ ಪ್ರೀತಿ ನಾವು ಪಾಪದಲ್ಲಿ ಮಗ್ನರಾಗಿರುವಾಗಲೂ ನಿರಂತರವಾಗಿ ನಮ್ಮ ಮೇಲೆ ಸುರಿತಾ ಇದೆ. ಆದರೆ ನಮಗೆ ಮನಸ್ಸಿಲ್ಲ. ಮಾನವನಿಗೆ ಇನ್ಫ್ಯಾಕ್ಟ್ ನೀವು ಸುವಾರ್ತೆಯನ್ನು ಸಾರುವುದಕ್ಕೆ ಹೋದಾಗ ಆ ನಿಜವಾದ ದೇವರ ಪ್ರೀತಿಯನ್ನು ಜನ ಎಷ್ಟು ದ್ವೇಷಿಸ್ತಾರಂತ ಗೊತ್ತಾಗ್ತದೆ. ತಿರಸ್ಕಾರ, ಎಷ್ಟು ಸುವಾರ್ತೆ ಸಾರುವಾಗ ಎಷ್ಟೊಂದು ತಿರಸ್ಕಾರ, ಎಷ್ಟೊಂದು ಅಪಮಾನ, ಎಷ್ಟೊಂದು ನಿಂದೆ. ನೀವೇ ಸುವಾರ್ತೆಯ ಸಾಕ್ಷಿಗಳಾಗಲು ಹೋಗುವಾಗ ಭಯ. ಯಾಕೆ? ತಿರಸ್ಕಾರ. ದೇವರನ್ನು ದ್ವೇಷಿಸುವಂತಹ ಜೀವಿತ ಲೋಕದಲ್ಲಿ ತುಂಬಿ ತುಳುಕ್ತಾ ಇದೆ. ಆದರೆ ಇದು ಸತ್ಯವಾದ ಮಾತು. ಆತನ ಪ್ರೀತಿ ಷರತ್ತು ರಹಿತವಾದದ್ದು. ಸ್ಪರ್ಜನ್ ಅವರು ಒಂದು ಸ್ಥಳದಲ್ಲಿ ನಡೆದು ಹೋಗ್ತಾ ಇದ್ದರು, ಜೊತೆ ಸೇವಕರ ಜೊತೆಗೆ. ದೊಡ್ಡ ಸೇವಕರವರು CH ಸ್ಪರ್ಜನ್. ಅಲ್ಲಿ ಒಂದು ದಿಕ್ಕು ತೋರಿಸುವಂಥ ಈ ಒಂದು ಗಾಳಿಯ ಹುಂಜ, ಏನಂತಾರೆ, ಗಾಳಿಯ ದಿಕ್ಕು ಸೂಚಿಸುವ ಒಂದು ಹುಂಜದ ಮೇಲೆ ಒಬ್ಬರು ಬರೆದಿದ್ರು ಗಾಡ್ ಈಸ್ ಲವ್ ಅಂತ, ದೇವರು ಪ್ರೀತಿ ಸ್ವರೂಪಿ ಅಂತ. ಸೊ ಸ್ಪರ್ಜನ್ ಹೇಳಿದರು, ಯಾವ ಸ್ಥಳದಲ್ಲಿ ಅದನ್ನು ಬರೆದಿದ್ದಾರೆ ನೋಡ್ರಿ, ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ, ಗಾಳಿ ಬಂದಾಗ ಅದು ತಿರುಗ್ತಾ ಇರ್ತದೆ, ಅದರ ಮೇಲೆ ದೇವರು ಪ್ರೀತಿ ಸ್ವರೂಪಿ ಅಂತ. ನಾನು ನಂಬಿರುವಂಥ ದೇವರ ಆ ಪ್ರೀತಿ ಅದು ಬದಲಾಗುವುದಿಲ್ಲ ಅಂತ ನಾನು ನಂಬಿದ್ದೇನೆ. ಈ ವ್ಯಕ್ತಿ ನೋಡಿದರೆ ಈ ಬದಲಾಗುವಂಥ ವಸ್ತುವಿನ ಮೇಲೆ ದೇವರು ಪ್ರೀತಿ ಸ್ವರೂಪಿ ಅಂತ ಬರೆದಿದ್ದಾನೆ ಅಂತ ಹೇಳಿದಾಗ ಸ್ಪರ್ಜನ್ ಅವರ ಜೊತೆಗಿದ್ದ ಇನ್ನೊಬ್ಬ ಸ್ನೇಹಿತ ಅವ್ರಿಗೆ ಹೇಳಿದು, ಹೇ ರೆವರೆಂಡ್ ಸ್ಪರ್ಜನ್, ಇಲ್ಲಿ ಬರೆದಿರುವುದರ ಅರ್ಥ ಏನು ಗೊತ್ತಾ? ಏನು? ನೀನು ಯಾವ ದಿಕ್ಕಿಗೆ ಬದಲಾದರೂ ಕೂಡ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ನೀನು ಯಾವ ದಿಕ್ಕಿಗೆ ತಿರುಗಿದರೂ ಕೂಡ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಅನ್ಕಂಡೀಷನಲ್, ಬೇಷರತ್ತಾದ ಆತನ ಪ್ರೀತಿ. ಪ್ರಿಯರೇ, ಈ ಪ್ರೀತಿ ಯೇಸು ಸ್ವಾಮಿಯ ಪ್ರೀತಿ, ಬೇಷರತ್ತಾದ ಪ್ರೀತಿ, ಅನ್ಕಂಡೀಷನಲ್ ಪ್ರೀತಿ, ನಿಸ್ವಾರ್ಥವಾದ ಪ್ರೀತಿಯೊಂದು, ಬೇಷರತ್ತಾದ ಷರತ್ತು ಇಲ್ಲದಂಥ ಪ್ರೀತಿ ಆತನು. ನಾವು ಆ ಪ್ರೀತಿಯನ್ನು ತೋರಿಸುವಂಥವ್ರಾಗಿರ್ಬೇಕು. ಹಿಂಗಿದ್ರಷ್ಟೇ ಪ್ರೀತಿಸ್ತೇನೆ, ಹೀಗಿದ್ರಷ್ಟೇ ನಾನು ಸ್ವೀಕರಿಸ್ತೇನೆ. ಇಲ್ಲ,
ಮನುಷ್ಯರನ್ನು ಒಬ್ಬರನ್ನೊಬ್ಬರನ್ನು ನಾವು ದೇವರಂತೆ ಪ್ರೀತಿಸುವುದಂತಂದರೆ ಪಕ್ಷಪಾತವಿಲ್ಲದೆ ಭೇದವಿಲ್ಲದೆ ನಾವು ಷರತ್ತುಗಳನ್ನು ಹಾಕದೆ ಜನರನ್ನು ಒಪ್ಪಿಕೊಳ್ಳಬೇಕು, ಪ್ರೀತಿಸಬೇಕು. ಕೊನೆಯದಾಗಿ ಇನ್ನೊಂದು ಮಾತು ನಿಮ್ಮ ಗಮನಕ್ಕೆ ತರ್ತೇನೆ. ದೇವರ ಪ್ರೀತಿಯ ಗುಣಗಳು. ಯೇಸುವಿನ ಮಾತು, ನಾನು ನಿಮ್ಮನ್ನು ಪ್ರೀತಿಸಿದಂತೆ. ಸೊ ಆ ಮಾತು, ಆ ಪ್ರೀತಿಯ ಗುಣಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೆಯದು ನೋಡಿದ್ದು ಅದು ಆ ಪ್ರೀತಿ, ಅದು ಸ್ವಾರ್ಥವಿಲ್ಲದ ಪ್ರೀತಿ. ಎರಡನೆಯದು ನಾವು ನೋಡಿದ್ದು ಅದು ಷರತ್ತು ರಹಿತವಾದ ಪ್ರೀತಿ. ಮೂರನೆಯದು ದೇವರ ಪ್ರೀತಿ ಬದಲಾಗುವುದಿಲ್ಲ, ಅದು ಸ್ಥಿರವಾದದ್ದು. ಹಲ್ಲೆಲೂಯಾ. ದೇವರ ಪ್ರೀತಿ ಬದಲಾಗುವುದಿಲ್ಲ, ಅದು ಸ್ಥಿರವಾದದ್ದು. ಪ್ರಿಯರೇ, ತನ್ನ ಮಕ್ಕಳಿಗೋಸ್ಕರ ದೇವರ ಪ್ರೀತಿ ಅದು ಬದಲಾಗುವುದಿಲ್ಲ. ವಾಕ್ಯ ಹೇಳ್ತದೆ. ಈ ಕೊರಿಂಥ ಪತ್ರಿಕೆಯಲ್ಲಿ ನಾವು ಓದ್ತೇವೆ. ಮೊದಲನೇ ಕೊರಿಂಥ 13ನೇ ಅಧ್ಯಾಯದ ಕೊನೆಯ ಮಾತು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇವುಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಪ್ರೀತಿ. ಲೋಕದಲ್ಲಿ ನಿರಂತರವಾಗಿ ಪ್ರೀತಿ ಬದಲಾಗ್ತದೆ, ನೋಡಿದ್ದೀರಾ? ನಿರಂತರವಾಗಿ. ನಾವು ಈ ಒಂದು ಮಾತು ಮರೀಬಾರ್ದು. ದೇವರ ಪ್ರೀತಿ, ನಿನಗಾಗಿರುವ ದೇವರ ಪ್ರೀತಿ ಬದಲಾಗುವುದಿಲ್ಲ. ಯಾಕೆ? ನಾವು ನಂಬಿರುವ ದೇವರು ಬದಲಾಗುವುದಿಲ್ಲ ರೀ. ಮಲಾಕಿ ಪುಸ್ತಕ 3:6 ಹೇಳ್ತಾನೆ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಐ ಆಮ್ ದ ಲಾರ್ಡ್, ಐ ಚೇಂಜ್ ನಾಟ್. ನಾನು ಬದಲಾಗುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಸಂತೋಷದ ಸತ್ಯ ಇದು. ನಾನು ಬದಲಾಗುವುದಿಲ್ಲ. ದೇವರು ಖಂಡಿತವಾಗಿ ಬಹಳ ನಿಷ್ಠುರವಾಗಿ ಸತ್ಯವನ್ನು ತಿಳಿಸ್ತಾ ಇದ್ದ. ನಾನು ಬದಲಾಗುವುದಿಲ್ಲ, ನಾನು ಮಾರ್ಪಟ್ಟಿಲ್ಲ. ಅದೇ ವಚನ ನಾವು ಯಾಕೋಬ 1:17 ಓದಿದ್ದು. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾಗಿ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ನಾವು ನಂಬಿರುವ ದೇವರು ಯೇಸು ಸ್ವಾಮಿ ಚಂಚಲತ್ವವೇನೂ ಇಲ್ಲ, ಚಂಚಲನಲ್ಲ. ಇವತ್ತು ಹೀಗೆ, ನಾಳೆ ಹೀಗೆ, ಮತ್ತೊಂದು ಥರ, ಇಲ್ಲಿ ಒಂದು ಥರ, ಅಲ್ಲಿ ಮತ್ತೊಂದು ಥರ ಇಲ್ಲ. ಆತನು ಏಕ ರೀತಿಯಾಗಿರುವಂಥ ದೇವರು. ಹಲ್ಲೆಲೂಯಾ. ಒಂದೇ ರೀತಿಯಾಗಿರುವಂತಹ ದೇವರು. ಚಂಚಲತ್ವ ಆತನಲ್ಲಿ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. 2000 ವರ್ಷಗಳ ಹಿಂದೆ ಆತನನ್ನು ನಾವು ಹೇಗೆ ಗುರುತಿಸುತ್ತೇವೋ ಅದೇ ರೀತಿಯಾಗಿ ಆತನು ಈಗಲೂ ಸಹ ಇದ್ದಾನೆ. ಹಲ್ಲೆಲೂಯಾ. ಸೇಫ್ಟಿ ಅಲ್ವಾ ಇದು? ಸುರಕ್ಷಿತ ಅಲ್ಲವೋ? ಯಾಕಂದರೆ ನಾವು ಸ್ಥಳದಿಂದ ಸ್ಥಳಕ್ಕೆ, ಜನರಿಂದ ಜನರಿಗೆ ಅನೇಕರು ಬದಲಾಗ್ತಾ ಹೋಗ್ತಾರೆ. ಒಂದು ಕಡೆ ಒಂದು ಥರ, ಇನ್ನೊಂದು ಕಡೆ ಇನ್ನೊಂದು ಥರ. ಬೈಬಲ್ ನಮಗೆ ತಿಳಿಸುವಂಥ ಸತ್ಯ, ದೇವರ ಪ್ರೀತಿ ಬದಲಾಗುವುದಿಲ್ಲ. ನಿಮ್ಮನ್ನು ಒಂದಾನೊಂದು ಕಾಲದಲ್ಲಿ ಪ್ರೀತಿಸಿದವರು ಈಗ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ. ನಿಮ್ಮ ವಾಸ್ತವಿಕ ಸ್ಥಿತಿ ನಿಮಗೆ ಗೊತ್ತಿದೆ. ಪ್ರೀತಿಸ್ತೇನೆ. ನಾವು ಮೊದಲೆಲ್ಲ ಹೇಳ್ತಿದ್ವಿ, ನಮ್ಮ ಕ್ಲೋಸ್ ಫ್ರೆಂಡ್ ಅಂತೆಲ್ಲ ಮಾತಾಡ್ತಿದ್ರು. ಈಗ ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಮಾರಿ ತಿರ್ಸ್ಕೊಂಡು ಹೋಗ್ತಿರ್ತಾರೆ. ಅವಾಗ ನಿಮಗೆ ಏನಪ್ಪ, ಇವರು ಒಂದಾನೊಂದು ಕಾಲದಲ್ಲಿ ನಮ್ಮ ಫ್ರೆಂಡು, ನಮ್ಮ ರಿಲೇಟಿವ್, ನಮ್ಮ ಅದು ಇದಂತ ಹೇಳಿದವರು ಏನಾಯಿತು? ಯೇಸು ಸ್ವಾಮಿಯ ಪ್ರೀತಿ ಬದಲಾಗದ ಪ್ರೀತಿ. ಅಂದರೆ ನಾವು ಗೆತ್ಸೆಮನೆ ತೋಟಕ್ಕೆ ಹೋಗುವಾಗ, ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಗೆತ್ಸೆಮನೆ ತೋಟ ಅತ್ಯಂತ ಕಠಿಣವಾದ ಸ್ಥಳ. ಯೇಸು ಸ್ವಾಮಿಯ ಜೊತೆಗೆ ಇದ್ದಂಥವರು ಆತನನ್ನು ನಿರಾಕರಿಸಿ ಓಡಿ ಹೋದಂಥ ಸ್ಥಳ. ಗೆತ್ಸೆಮನೆ ತೋಟ ಸ್ನೇಹಿತನಾದವನು ತನ್ನ ಗುರುವನ್ನು ಮುದ್ದಿಟ್ಟು ಹಿಡಿದುಕೊಟ್ಟಂಥ ಸ್ಥಳ. ಗೆತ್ಸೆಮನೆ ತೋಟ ಪ್ರೀತಿಸ್ತೇನೆ, ನಿನಗೋಸ್ಕರ ಪ್ರಾಣ ಕೊಡುತ್ತೇನೆ ಅಂತ ಹೇಳಿದವರೆಲ್ಲ ಬಿಟ್ಟು ಓಡಿ ಹೋದಂಥ ಸ್ಥಳ. ಆ ಸ್ಥಳದಲ್ಲಿ ಈ ವಾಕ್ಯ ನಮಗೆ ಬಹಳ ಸುಂದರವಾದ ಮಾತನ್ನು ತಿಳಿಸ್ತದೆ. ಯೋಹಾನ 13:1. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ
ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಹಲ್ಲೆಲೂಯಾ. ಹೇಗೆ ಪ್ರೀತಿಸ್ತಾ ಬಂದನು? ಪರಿಪೂರ್ಣವಾಗಿ. ಇಂಗ್ಲಿಷ್ನಲ್ಲಿ ಭಾಳ ಸುಂದರವಾಗಿ ಅದು ಹೇಳ್ತದೆ, ಹ್ಯಾವಿಂಗ್ ಲವ್ಡ್ ಹಿಸ್ ಓನ್ ವಿಚ್ ವೇರ್ ಇನ್ ದ ವರ್ಲ್ಡ್ he loved them unto the end. unto the end. ಕೊನೆಯವರೆಗೂ ಪ್ರೀತಿಸುವಾತ, ಕೊನೆಯವರೆಗೂ ಪ್ರೀತಿಸುವ. ಈ ಒಂದು ಪರಮಗೀತದಲ್ಲಿ ನೋಡ್ತೇವೆ ನಾವು, 8:6 ವಚನ ಹೇಳ್ತದೆ, ಪ್ರೀತಿಯು ಮರಣದಷ್ಟು ಬಲವಾಗಿದೆ ಅಂತ. ಓಕೆ, ನಿಜವಾದ ಪ್ರೀತಿ ಮರಣದಷ್ಟು ಬಲವಾಗಿದೆ. ಇನ್ಫ್ಯಾಕ್ಟ್ ಇದನ್ನು ನಾವು ಹಣದಿಂದ ಖರೀದಿಸೋದಕ್ಕಾಗುವುದಿಲ್ಲ. 7ನೇ ವಚನ ಹೇಳ್ತದೆ, ಒಬ್ಬನು ತನ್ನ ಮನೆ ಮಾರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು. ಯಾಕಂದರೆ ಪ್ರೀತಿ, ನಿಜವಾದ ಪ್ರೀತಿಯನ್ನು ಖರೀದಿಸುವುದಕ್ಕೆ ಸಾಧ್ಯವಿಲ್ಲ. ಈ ಬದಲಾಗದ ಸ್ಥಿರವಾದ ಪ್ರೀತಿಯನ್ನು ಪೌಲನು ರೋಮದ ಸಭೆಗೆ ತಿಳಿಸ್ತಾನೆ. 8ನೇ ಅಧ್ಯಾಯದ 35ನೇ ವಚನದಿಂದ ನಾವು ಓದ್ತಾ ಹೋಗುವಾಗ ಈ ಮಾತು, ಈ ಬದಲಾಗದ ಪ್ರೀತಿ ಅಂತ ಹೇಳುವಾಗ ದಯವಿಟ್ಟು ಯೋಚನೆ ಮಾಡ್ರಿ. ಇದು ಕ್ರಿಸ್ತನು ತೋರಿಸಿದ ಪ್ರೀತಿ, ಕೊನೆಯವರೆಗೂ ತೋರಿಸಿದ ಪ್ರೀತಿ. ಆ ಶಿಷ್ಯರಂತ ಹೇಳಿದವರು ಬದಲಾದರು, ಶಿಷ್ಯರಂತ ಹೇಳಿದವರು ಆತನಿಗೆ ದ್ರೋಹ ಬಗೆದರು, ಶಿಷ್ಯರೆಂದು ಕರೆದವರು ನಿನಗೋಸ್ಕರ ನನ್ನ ಜೀವ ಕೊಡುತ್ತೇನಂತ ಹೇಳಿದವರೆಲ್ಲ ಓಡಿ ಹೋದರು. ಆದರೆ ಯೇಸು ಸ್ವಾಮಿ ಅವರನ್ನು ದ್ವೇಷಿಸಿದನೋ? ರೋಮ 8:35 ಓದುವಾಗ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಅರೆ ಪೌಲನಿಗೆ ಗೊತ್ತಿದೆ ಇದು ಎಂತಹ ಪ್ರೀತಿ. ಕ್ರಿಸ್ತನ ಅನುಯಾಯಿಗಳನ್ನು ಕೊಂದಂಥವನು, ಸಭೆಗಳನ್ನು ನಾಶ ಮಾಡಿದವನು, ಯೇಸು ಕ್ರಿಸ್ತನ ಅನುಯಾಯಿಗಳನ್ನು ಬಂಧಿಸಿದಂತಹ ಪೌಲ, ನಿಜವಾದ ದೇವರ ಪ್ರೀತಿ ಏನು ಅಂತ ಗೊತ್ತಿದೆ ಅವನಿಗೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರೋ? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ನಮ್ಮ ಸ್ಥಿತಿಗತಿಗಳು ಬದಲಾಗಬಹುದು. ಖಡ್ಗವನ್ನು ಎದುರಿಸುವ ಸಮಯ ಬರಬಹುದು, ಕಷ್ಟವನ್ನು ಎದುರಿಸುವ ಸಮಯ ಬರಬಹುದು, ಹಿಂಸೆಯನ್ನು ಎದುರಿಸುವ ಸಮಯ ಬರಬಹುದು. ಆದರೆ ಕ್ರಿಸ್ತನ ಪ್ರೀತಿ ಮಾತ್ರ ಬದಲಾಗುವುದಿಲ್ಲ. ಹಲ್ಲೆಲೂಯಾ. 36ನೇ ವಚನ, ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. 37ನೇ ವಚನ, ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ, ವಾವ್, ಎಂಥ ಸುಂದರವಾದ ಸತ್ಯ! ಹೇಗೆಂದರೆ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲನ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೇವರ ಪ್ರೀತಿ ಮಾನವನ ಪ್ರೀತಿಯಂತೆ ಅಲ್ಲ. ದೇವರ ಪ್ರೀತಿ ಮಾನವನಂತೆ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುವಂಥದ್ದಲ್ಲ. ದೇವರು ನಮ್ಮನ್ನು ನಿತ್ಯವಾಗಿ ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಆತನು ನಮ್ಮನ್ನು ನಿತ್ಯವಾಗಿ ಪ್ರೀತಿಸ್ತಾನೆ. ನಮಗಾಗಿ ದೇವರು ತೋರಿರುವಂಥ ಆ ಪ್ರೀತಿಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಹೆಚ್ಚು ಮಾಡಲಿಕ್ಕೆ ನಿನ್ನಿಂದಾಗಲಿ ನನ್ನಿಂದಾಗಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ಫ್ಯಾಕ್ಟ್ ನಾವು ನೋಡ್ತೇವೆ, ಕೊನೆಯವರೆಗೂ he loved them till the end. ಕೊನೆಯವರೆಗೂ ಅವರು ಬದಲಾದರು. ನೀನು ಅವರ ಪೇತ್ರ, ಶಿಷ್ಯರು, ಇವರೆಲ್ಲರನ್ನ ನೋಡಿದ್ರೆ ಅವರ ಪ್ರೀತಿ ಬದಲಾಯಿತು, ಅವರ ಸ್ವಭಾವಗಳು ಬದಲಾದವು. ಅವರು ಅಡಗಿಕೊಂಡು ಕೂತರು, ಅವರು ಓಡಿ ಹೋದರು. ಆತನು ಮಾತ್ರ ಬದಲಾಗಲಿಲ್ಲ. ಹಲ್ಲೆಲೂಯಾ. ಆತನು ಮಾತ್ರ ಬದಲಾಗಲಿಲ್ಲ.
ಪುನರುತ್ಥಾನವಾದ ಯೇಸು ಸಹ ಆ ಹೇಡಿಗಳು ಎಲ್ಲಿದ್ದಾರೆ ಅಂತ ಹೇಳಿರಲಿಲ್ಲ, ನನ್ನ ಶಿಷ್ಯರಿಗೆ ಹೇಳ್ರಿ ಅಂತ ಹೇಳ್ತಾನೆ. ನಾನು ಅವರಿಗಾಗಿ ನಾನು ಅಲ್ಲಿ ಕಾಯ್ದಿರುತ್ತೇನೆ, ನಾನು ಎಲ್ಲಿ ಕಾಯ್ದಿರುತ್ತೇನೆ ಅನ್ನುವ ಸ್ಥಳವನ್ನು ಕೂಡ ಮುಂದಾಗಿ ತಿಳಿಸ್ತಾನೆ. ಅವ್ರು ಮೊದಲು ಪಶ್ಚಾತ್ತಾಪ ಪಡಲಿ, ಅವರು ರಕ್ಷಣೆ ಹೊಂದಲಿ, ಅವರು ಅದನ್ನು ಮಾಡಲಿ ಇದನ್ನು ಮಾಡಲಿ, ನಾನು ಅವರಿಗಾಗಿ ಕಾಯ್ದಿರ್ತೇನೆ, ನಾನು ಅವರಿಗಾಗಿ ಕಾಯ್ದಿರ್ತೇನೆ. ಪೇತ್ರನಿಂದ ಬಯಸಿದ್ದು ಕೂಡ ಏನು? ನೀನು ನನ್ನನ್ನು ಪ್ರೀತಿಸ್ತೀಯ, ನೀನು ನನ್ನನ್ನು ಪ್ರೀತಿಸ್ತೀಯ, ನೀನು ನನ್ನನ್ನು ಪ್ರೀತಿಸ್ತೀಯ. ಬದಲಾಗದ ಸ್ಥಿರವಾದ ಆತನ ಪ್ರೀತಿ ಪ್ರಿಯರೇ. ದೇವರು ನಮ್ಮನ್ನು ಆ ರೀತಿಯಾಗಿ ಈ ಪ್ರೀತಿಸ್ತಾನೆ ಎಂಬುದಾಗಿ ತಿಳಿದುಕೊಂಡು ನಾವು ಪ್ರಿಯರೇ ನಮ್ಮ ಒಂದು ಜೀವಿತದಲ್ಲಿ ಪ್ರಶ್ನೆ ಉದ್ಭವವಾಗಬಹುದು. ಹಾಗಾದರೆ ಇದೇನು ಜನರಲ್ ಪ್ರೀತಿನ? ಹೀಗೆ ಮನುಷ್ಯನನ್ನು ಆತನು ಷರತ್ತು ರಹಿತವಾಗಿ ಪ್ರೀತಿಸ್ತಾನೆ, ಆತನ ಪ್ರೀತಿ ಬದಲಾಗಿಲ್ಲ ಅಂತ ಹೇಳಿದರೆ ಪಾಪಿಗಳಾದ ನಮ್ಮ ಸ್ಥಿತಿ ಏನು? ನಮ್ಮನ್ನು ಹೇಗೆ ಪ್ರೀತಿಸ್ತಾನೆ? ಈ ವ್ಯತ್ಯಾಸ ನಾವು ಗುರುತಿಸಬೇಕು. ಪಾಪ ಮತ್ತು ಪಾಪಿ. ಪಾಪಿಯನ್ನು ಪ್ರೀತಿಸ್ತಾನೆ, ಪಾಪವನ್ನು ದ್ವೇಷಿಸ್ತಾನೆ. ಅದನ್ನು ಇದು ವ್ಯತ್ಯಾಸ. ಓಕೆ, ಪಾಪಿಯಾದ ನಮ್ಮನ್ನು ಆತನು ಪ್ರೀತಿಸ್ತಾನೆ, ಪಾಪವನ್ನು ದ್ವೇಷಿಸ್ತಾನೆ. ಪಾಪವನ್ನು ಯಾಕೆ ದ್ವೇಷಿಸ್ತಾನೆ? ಪಾಪ ಮನುಷ್ಯನನ್ನು ನಾಶ ಮಾಡ್ತದೆ, ಅದಕ್ಕೆ ಪಾಪವನ್ನು ದ್ವೇಷಿಸ್ತಾನೆ. ಓಕೆ, ಪಾಪ ಮನುಷ್ಯನನ್ನು ದೇವರಿಂದ ದೂರ ನಡೆಸ್ತದೆ, ಅದಕ್ಕೆ ಪಾಪವನ್ನು ಆತನು ದ್ವೇಷಿಸ್ತಾನೆ. ಪಾಪಿಯಾದ ನಿನ್ನನ್ನು ನನ್ನನ್ನು ಆತನು ಪ್ರೀತಿಸ್ತಾನೆ. ಇದು ಸ್ಥಿರವಾದ ಸತ್ಯ, ಇದು ಸತ್ಯವಾದ ಸತ್ಯ. ಪ್ರಿಯರೇ, ದೇವರ ಪ್ರೀತಿ ಅದನ್ನು ನಾವು ಯೋಚಿಸುವಾಗ ಒಂದು ಸೇತುವೆ ಆತನು ಕಟ್ಟಿದ್ದಾನೆ, ನಿನಗಾಗಿ ನನಗಾಗಿ ಆತನು ಕಟ್ಟಿದ್ದು, ಮನುಷ್ಯನಲ್ಲ. ಸೊ ನಾವು ಆ ಸೇತುವೆಯ ಮೇಲೆ ನಡೆಯುವುದಾಗಿದ್ದಲ್ಲಿ ಅದು ನಾವು ತೆಗೆದುಕೊಳ್ಳುವ ನಿರ್ಧಾರ. ಆ ಸೇತುವೆ ಆಗಲೇ ಕಟ್ಟಲ್ಪಟ್ಟಿದೆ, ನಿನಗಾಗಿ ನನಗಾಗಿ. ಇದು ಪ್ರೀತಿಯ ಸೇತುವೆ. ಇದು ಭೂಲೋಕ ಮನುಷ್ಯ ಪರಲೋಕದ ಮಧ್ಯದಲ್ಲಿ ಶಿಲುಬೆಯ ಆಕಾರದಲ್ಲಿ ಅದೊಂದು ಸೇತುವೆಯಾಗಿ ನಿಂತಿದೆ. ನೀನು ಆಯ್ಕೆ ಮಾಡಬೇಕಷ್ಟೇ. ಆ ಸೇತುವೆ ಬದಲಾಗಿಲ್ಲ, ಆ ಬ್ರಿಡ್ಜ್ ಬದಲಾಗಿಲ್ಲ. ಅದು ಈಗಲೂ ಕೂಡ ಸಾಮರ್ಥ್ಯ ಉಳ್ಳದಾಗಿದೆ. ಅದಕ್ಕೆ ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸಿ ನಿನ್ನ ದೇಹ ನಿನ್ನ ರಕ್ತ ನಮಗೋಸ್ಕರ ಕೊಡಲ್ಪಟ್ಟದ್ದು, ಅದಕ್ಕಾಗಿ ದೇವರೇ ಸ್ತೋತ್ರ ಅಂತ ಹೇಳಿದ್ದೇವೆ. ಪಾಪವನ್ನು ಆತನು ಯಾಕೆ ದ್ವೇಷಿಸ್ತಾನೆ? ಪಾಪ ನಿನ್ನನ್ನು ನಾಶ ಮಾಡ್ತದೆ, ಪಾಪ ನಿನ್ನನ್ನು ಹಾಳು ಮಾಡ್ತದೆ, ಅದಕ್ಕೆ ಪಾಪವನ್ನು ದ್ವೇಷಿಸ್ತಾನೆ. ಆದರೆ ಪಾಪಿಯಾದ ನಿನ್ನನ್ನು ಆತನು ಪ್ರೀತಿಸಿ ನಿನಗಾಗಿ ಕಾಯುವ ಆತನಾಗಿದೆ. ನಮ್ಮ ಈ ಒಂದು ಜೀವಿತವನ್ನು ಕ್ಷಣ ಹೊತ್ತು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಜೀವಿತ ಎತ್ತ ಸಾಗಿದೆ? ನಾವು ಹೇಗೆ ಜೀವಿಸ್ತಾ? ಇಷ್ಟೊಂದು ಅಪಾರವಾದ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಸಿರುವಂಥ ಈ ದೇವರು, ನಿಸ್ವಾರ್ಥವಾದ ಪ್ರೀತಿ, ಷರತ್ತು ರಹಿತವಾದ ಅನ್ಕಂಡೀಷನಲ್ ಲವ್, ಷರತ್ತು ರಹಿತವಾದ ಪ್ರೀತಿ. ಬದಲಾಗಿಲ್ಲ ಆತನ ಪ್ರೀತಿ, ಬದಲಾಗಿಲ್ಲ. ಈ ಪ್ರೀತಿಗೆ ಬದಲಾಗಿ ನೀನೇನು ಮಾಡ್ತೀಯ? ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ತಲೆಗಳನ್ನು ತಗ್ಗಿಸಿ ಒಂದು ವೇಳೆ ಈ ಸಮಯ ನಾವು ನಿಂತ್ಕೊಳ್ಬೇಕಾದ್ರೆ ನಿಂತ್ಕೊಂಡು ಈ ಪ್ರೀತಿಗೆ ಬದಲಾಗಿ ನಾವೇನು ಮಾಡ್ತೇವೆ ಹೇಳ್ತೀರಾ? ನೀನೇನು ಮಾಡ್ತೀಯ? ನಿನ್ನನ್ನು ಆತನು ಪ್ರೀತಿಸಿದ್ದು ನಿಸ್ವಾರ್ಥವಾಗಿ, ನಿನ್ನನ್ನು ಆತನು ಪ್ರೀತಿಸಿದ್ದು ಷರತ್ತು ರಹಿತವಾಗಿ, ನಿನ್ನನ್ನು ಆತನು ಪ್ರೀತಿಸಿದ್ದು ಆತನು ಪ್ರೀತಿಸ್ತಾ ಇರುವಂಥದ್ದು ಸ್ಥಿರವಾದ ಪ್ರೀತಿಯಿಂದ, ಬದಲಾಗುವಂಥದ್ದಲ್ಲ. ಸ್ಥಿರವಾದ ಪ್ರೀತಿಯಿಂದ ನನ್ನ ಪ್ರೀತಿಸ್ತಾನೆ. ನೀನು ಹೇಗೆ ಪ್ರೀತಿಸ್ತೀಯ? ನಿನ್ನ ಪ್ರೀತಿ ಎಂತಹ ಪ್ರೀತಿ! ನಿನ್ನ ಪ್ರೀತಿ ಎಂತಹ ಪ್ರೀತಿ! ನಿನ್ನ ಪ್ರತಿಕ್ರಿಯೆ ಏನು? ವಾಟ್ ಈಸ್ ಯೋರ್ ರೆಸ್ಪಾನ್ಸ್ ಟು ದಿಸ್ ಅನ್ಕಂಡೀಷನಲ್, ಅನ್ಸೆಲ್ಫಿಶ್, ಸ್ಟೆಡ್ಫಾಸ್ಟ್ ಅಂಡ್ ಅನ್ಚೇಂಜಬಲ್ ಲವ್ ಆಫ್ ಗಾಡ್? ಯಾವ ರೀತಿಯಾಗಿ ಪ್ರೀತಿಸ್ತೀ? ಒಪ್ಪಿಸಿಕೊಡ್ತೀಯೋ ಸ್ವಾಮಿ, ನಾನು ಇಲ್ಲಿಂದ ಹೊರಟು ಹೋಗುವಾಗ ನಿನ್ನ ಪ್ರೀತಿಗೆ ಹಾಲೆಲೂಯ, ಹಾಲೆಲೂಯ, ನಿನ್ನನ್ನು ನಾನಿನ್ನೂ ಹೆಚ್ಚೆಚ್ಚಾಗಿ ಪ್ರೀತಿಸುವನಾಗಿ ಹೊರಟು ಹೋಗ್ತೇನೆ. ಹೇಳುವರಿದ್ದೀರೋ ಲಿಫ್ಟ್ ಯುವರ್ ಹ್ಯಾಂಡ್ಸ್, ಕೈಗಳನ್ನೆತ್ತಿ ಹೇಳ್ರಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಸ್ವಾಮಿ.
Oh, hallelujah. Rabba Baba Sheke Bedarama. Hallelujah, hallelujah, hallelujah. ಷರತ್ತುಬದ್ಧವಾಗಿ ಪ್ರೀತಿಸುವ ದೇವರು. ಓ, ಸ್ವಾರ್ಥರಹಿತವಾಗಿ ಪ್ರೀತಿಸುವ ದೇವರು. ಹಾಲೆಲೂಯ, 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 ಹಾಲೆಲೂಯ. ಸ್ಥಿರವಾಗಿ ಪ್ರೀತಿಸುವ ದೇವರು. ರಬಬರಿಯ ರಮ ಶಕೆ ಬದರಮ ಸಂದೆ ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೀತಿ, 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 ದೇವರ ಅಗಾಧವಾದ ಪ್ರೀತಿಯನ್ನ ನಾವು ಗೌರವಿಸುತ್ತಾ, ಸ್ವಾಮಿ ನಾನು ಇನ್ನು ಬದುಕಿದರೆ ನಿನ್ನನ್ನು ಪ್ರೀತಿಸುತ್ತಾ, ಕೇವಲ ನಿನ್ನನ್ನು ಪ್ರೀತಿಸುತ್ತಾ ನಾನು ಬದುಕ್ತೇನೆ ಹೇಳ್ತಿರೋ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ನನಗೆ ಸಾಕು. ನನಗೆ ಸಾಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಚಪ್ಪಾಳೆ ತಟ್ಟಿ ಆತನನ್ನು ಸ್ತುತಿಸೋಣ. ಓ ಹಾಲೆಲೂಯ, 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 ಹಾಲೆಲೂಯ. ನೀನಿದ್ದರೆ ನನಗೆ ಸಾಕು ಸ್ವಾಮಿ. ಸರ್ವಶಕ್ತನಾದ ದೇವರೇ, ಈ ಮಧ್ಯಾಹ್ನ ವೇಳೆಯಲ್ಲಿ ಈ ಒಂದು ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ನಿನ್ನ ಸತ್ಯವನ್ನು ನಾವು ಧ್ಯಾನಿಸುವುದಕ್ಕೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಪ್ರೀತಿಯನ್ನು ಅರಸುತ್ತಾ ಅಲ್ಲಿ ಇಲ್ಲಿ ಅಲೆದಾಡುವಂಥದ್ದನ್ನು ಬಿಟ್ಟು ಆ ಶಿಲುಬೆಯ ಮೇಲೆ ನೀನು ನಮಗೋಸ್ಕರ ತೋರಿಸಿದಂಥ ಸ್ವಾರ್ಥರಹಿತವಾದ, ಷರತ್ತು ರಹಿತವಾದ, ಸ್ಥಿರವಾದ, ಅಪಾರವಾದ ಆ ಪ್ರೀತಿಯನ್ನು ಸ್ವೀಕರಿಸಿ, ಆ ಪ್ರೀತಿಯನ್ನು ಒಪ್ಪಿಕೊಂಡು ಆ ಪ್ರೀತಿಗೆ ಯೋಗ್ಯವಾದ ಜೀವಿತ ನಾವೆಲ್ಲರೂ ನಿನಗೆ ವಿಧೇಯ ಜೀವಿತ ಜೀವಿಸುವುದಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಆ ಪ್ರೀತಿಯನ್ನು ಸ್ವೀಕರಿಸುವಾಗ ನಮ್ಮಲ್ಲಿ ವಿಧೇಯತೆಯ ಜೀವಿತ ನಾವು ಜೀವಿಸ್ತೇವೆ. ಆ ವಿಧೇಯತೆಯ ಜೀವಿತವನ್ನು ಜೀವಿಸಿ ನನ್ನ ಮಹಿಮೆ ಪಡಿಸುವುದಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ಪ್ರೀತಿ ಅದನ್ನು ವರ್ಣಿಸಲು ಅಸಾಧ್ಯವಾದದ್ದು. ಅದರ ಅಗಲ, ಉದ್ದ, ಎತ್ತರ ಸ್ವಾಮಿ, ಅದು ಅಗಾಧವಾದ ನಿನ್ನ ಪ್ರೀತಿ. ನಮ್ಮನ್ನು ಪ್ರೀತಿಸುವ ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲಿ ಪ್ರೀತಿಯನ್ನು ಹೊಂದುವ ಯೋಗ್ಯತೆ ನಮಗಿರಲಿಲ್ಲ. ಆದರೂ ನಮ್ಮನ್ನು ಪ್ರೀತಿಸಿದ್ದಿ. ಇದಕ್ಕೆ ಬದಲಾಗಿ ನಾವು ಇನ್ನೂ ಹೆಚ್ಚು ನಿನ್ನನ್ನು ಪ್ರೀತಿಸುತ್ತಾ ನಿನಗಾಗಿ ಜೀವಿಸೋದಕ್ಕೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಮಾಡಿ. ಈ ದಿವಸ ನಮ್ಮ ಸಂಗಡ ಬಲವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಶ್ರೇಷ್ಠ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾ ಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.